ಬೇಡ 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 ಬೇಡ, ಈಗ ರಾಷ್ಟ್ರಗೀತೆ ಆಗ್ತಾಯಿದೆ, ಸುಮ್ಮನೆ. ವಿದ್ಯಾರ್ಥಿಗಳು ಸದ್ದು ಮಾಡಬಾರದು, ನಿಶ್ಶಬ್ದವಾಗಿ ಕೂತ್ಕೊಳ್ಬೇಕು. ದಾರಿ ಬಿಟ್ಕೊಡಿ. ಪೂಜ್ಯ ಮಹಾಸ್ವಾಮೀಜಿಯವರು, ಸುತ್ತೂರಿನ ಜಗದ್ಗುರು ಪೂಜ್ಯ ಮಹಾಸ್ವಾಮೀಜಿಯವರು, ಕರ್ನಾಟಕದ ರಾಜ್ಯಪಾಲರಾಗಿರ್ತಕ್ಕಂಥ ಘನತೆವೇತ್ತ ಸನ್ಮಾನ್ಯ ಶ್ರೀ ಹಂಸರಾಜ್ ಭರದ್ವಾಜರವರು ಮತ್ತು ಎಲ್ಲ ಗಣ್ಯಮಾನ್ಯ ಬಂಧುಗಳು ಕೂಡ ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಶಾಂತವಾಗಿ ಸಹಕರಿಸಿ ಸಭೆಗೆ ಚಾಲನೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಕೂಡ ಶಾಂತವಾಗಿ ಸಹಕರಿಸಬೇಕು. ದಯಮಾಡಿ ಎಲ್ಲರೂ ಕೂತ್ಕೊಂಡ್ಬಿಡಿ, ಎಲ್ಲರೂ ಕೂತ್ಕೊಂಡ್ಬಿಡಿ ದಯಮಾಡಿ. ಬಂಧುಗಳೇ, ವೇದಿಕೆಗೆ ದಯಮಾಡಿಸಿರ್ತಕ್ಕಂಥ ಎಲ್ಲ ಬಂಧುಗಳು ಕೂಡ ಈಗ ಸಭಾ ಕಾರ್ಯಕ್ರಮದ ಪ್ರಾರಂಭಕ್ಕೆ ಅಪ್ಪಣೆಯನ್ನು ನೀಡಿದ್ದಾರೆ.
ವಾದ್ಯಗಳನ್ನು ನಿಲ್ಲಿಸಬೇಕಾಗಿ ವಿನಂತಿ. ಕಲಶ ಕುಂಭ ತಂದಿರತಕ್ಕಂಥ ಸೋದರಿಯರು ಸದ್ದಿಲ್ಲದಂತೆ ಬಂದು ವೇದಿಕೆಯ ಮುಂಭಾಗದಲ್ಲಿ ಕಲಶವನ್ನು ಪ್ರತಿಷ್ಠೆ ಮಾಡಬೇಕು. ದಯಮಾಡಿ ಬೇಗ ಬೇಗ ಬನ್ನಿ. ಬಂಧುಗಳೇ, ಸಭಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಶಿವಚರಣಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸುತ್ತೂರು ಜಗದ್ಗುರುಗಳ ಶ್ರೀಗಳವರ ಶಿವಚರಣದಲ್ಲಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಶ್ರೀಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಶಿವಚರಣಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಂಧುಗಳೇ, ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಶ್ರೀಮಠದ ಹಿರಿಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ತುಮಕೂರು ಜಿಲ್ಲಾ
ಪರಿಷತ್ತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಂಧು ಗೋವಿಂದರಾಜರವರು ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗ ಗೋವಿಂದರಾಜರವರು. ಪ್ರಪ್ರಥಮವಾಗಿ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿಗಳು, ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ, ತ್ರಿವಿಧ ದಾಸೋಹಿಗಳು, ಪರಮ ತಪೋಧನರು, ಕರ್ನಾಟಕ ರತ್ನ, ನಮ್ಮ ನಿಮ್ಮ ಬಾಳಿನ ಸೂರ್ಯ, ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಶ್ರೀ ಕ್ಷೇತ್ರದ ಮಠಾಧ್ಯಕ್ಷರು ಹಾಗೂ ತಾಯಿ ಮಮತೆಯ ಹೃದಯ ಹೊಂದಿದವರಾದ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಲ್ಲಿ ಪಡಮಟ್ಟು ಇಂದಿನ ದಿವ್ಯ ಸಾನ್ನಿಧ್ಯವನ್ನು ಮತ್ತು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸುತ್ತೂರು ಪರಮಪೂಜ್ಯರಲ್ಲಿ ವಂದಿಸಿ, ವೇದಿಕೆಯ ಮೇಲೆ ಇರ್ತಕ್ಕಂಥ ಘನತೆವೆತ್ತ ರಾಜ್ಯಪಾಲರೇ, ಹಿರಿಯ ಎಲ್ಲ ಗಣ್ಯಾತಿ ಗಣ್ಯರೇ, ಸದ್ಭಕ್ತ ಮಹಾಶಯರೇ, ಶ್ರೀ ಕ್ಷೇತ್ರದ ಹಳೆಯ ವಿದ್ಯಾರ್ಥಿ ಬಂಧುಗಳೇ ಮತ್ತು ತಾಯಂದಿರೇ, ಇಂದು ನಮ್ಮೆಲ್ಲರಿಗೂ ಕೂಡ ಹಬ್ಬದ ದಿನ ಮತ್ತು ಪವಿತ್ರವಾದ ದಿನ. ರಾಜ್ಯದ ಮೂಲೆ ಮೂಲೆಯಲ್ಲಿನ ಅಸಂಖ್ಯಾತ ಬಡ ಮಕ್ಕಳನ್ನು ಜಾತಿ, ಮತ, ಧರ್ಮ, ಪ್ರಾಂತ್ಯ ಭೇದವಿಲ್ಲದೆ ಕಳೆದ 84 ವರ್ಷಗಳಿಂದ ಉಚಿತ ಅನ್ನ, ಆಸರೆ, ಅರಿವು ನೀಡಿ ನಮ್ಮಗಳ ಮನದಲ್ಲಿ ಬೆಳಕು ನೀಡಿ ಮನುಷ್ಯರನ್ನಾಗಿ ಮಾಡಿದವರು ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು. ಅವರ ಹುಟ್ಟುಹಬ್ಬವೆಂದರೆ ನಮ್ಮ ತಂದೆ ತಾಯಿ ಗುರುವನ್ನು ಒಬ್ಬರಲ್ಲೇ ಕಾಣುವ ಸಂಗಮದಂತಿರುವ ಪರಮಪೂಜ್ಯರ ಹುಟ್ಟುಹಬ್ಬ. ಅವರಿಗೆ 106 ವರ್ಷ ತುಂಬಿದ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಮತ್ತು ಎಲ್ಲ ಭಕ್ತಾದಿಗಳ ಪರವಾಗಿ ಶುಭಾಶಯಗಳನ್ನು ಮತ್ತು ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಈಗ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರದ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಪ್ರಾರ್ಥನೆಯಿಂದ ಪ್ರಾರಂಭವಾಗ್ತದೆ.
ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿದ ಶ್ರೀಮಠದ ವಿದ್ಯಾರ್ಥಿಗಳಿಗೆ ವಂದನೆಗಳು. ಈಗ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಮತ್ತು ತಮ್ಮೆಲ್ಲರನ್ನು ಸ್ವಾಗತಿಸಬೇಕೆಂದು ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ವಿ ಸೋಮಣ್ಣರವರನ್ನು ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಭಕ್ತಾದಿ ಎಲ್ಲ ಹಿರಿಯರೇ, ತಾಯಂದಿರೇ, ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ, ಪರಮ ಪೂಜ್ಯ ಸುತ್ತೂರು ಶ್ರೀಗಳವರ, ಪರಮ ಪೂಜ್ಯ ಸಿದ್ಧಗಂಗೆಯ ಕಿರಿಯ ಶ್ರೀಗಳವರ ಪಾದಾರವಿಂದದಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಎಲ್ಲರ ಗುರು ಚರಮೂರ್ತಿಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಇಂದು ನಮ್ಮೆಲ್ಲರಿಗೂ ಶುಭ ದಿನ. ಶ್ರೀ ಸಿದ್ಧಗಂಗೆಯ ಶಿವಯೋಗಿಗಳಿಗೆ ಭಕ್ತಿ ಸಮರ್ಪಣೆಯ ಸಂಭ್ರಮ. ಶತಮಾನದ ಈ ಮಹಾಚೇತನದ ಆಶೀರ್ವಾದ ಪಡೆಯುವ ತವಕ ನಮ್ಮದು. ಇಲ್ಲಿ ಮಾತು ಮಂತ್ರವಾಗಿದೆ, ನೋಡುವ ನೋಟ ಸಾಲದಾಗಿದೆ. ಹೃದಯದಲ್ಲಿ ಭಕ್ತ ಭಾವನೆಗಳು ಹರಳಿದೆ, ಕೈಗಳು ಎತ್ತಿ ಮುಗಿಯುವ ಉತ್ಸಾಹ ಎಲ್ಲರದು. ಇಲ್ಲಿ ನಾನು ಎಂಬ ಭಾವನೆ ಅಳೆದಿದೆ, ವರ್ಗ ವರ್ಣ ಭೇದಗಳು ಇಲ್ಲವಾಗಿದೆ. ಸಾಧನೆ ಇಲ್ಲಿ ಗರಿಗೆದರಿದೆ, ಸೇವೆ ಎಂಬುದು ಸಾಕ್ಷಿಯಾಗಿದೆ. ಕಾಯಕ ದಾಸೋಹ ತತ್ವ ಅರಳಿದೆ, ದಯವೇ ಧರ್ಮದ ಮೂಲವಾಗಿದೆ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಪವಿತ್ರ ಭೂಮಿಯಾಗಿದೆ. ಇವನಾರವ ಎಂದೆನಿಸದೆ ಇವ ನಮ್ಮವನೆಂದು ಅಪ್ಪಿಕೊಳ್ಳುವ ಸರ್ವ ಜನಾಂಗದ ಮಹಾಮನೆಯಾಗಿದೆ. ಸಿದ್ಧಗಂಗಾ ಕ್ಷೇತ್ರವು ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ತ್ರಿವೇಣಿ ಸಂಗಮವಾಗಿದೆ. ಬಸವಾದಿ ಶರಣರ ಆಧ್ಯಾತ್ಮಿಕ ಚಿಂತನೆಯ ತಪೋಭೂಮಿಯಾಗಿದೆ. ಇಲ್ಲಿ ಹಸಿದು ಬಂದವರಿಗೆ ಅನ್ನ ನೀಡಿದೆ, ನೆತ್ತಿಗೆ ಜ್ಞಾನ ಕಲ್ಪಿಸಿದೆ, ನೆಲೆ ಇಲ್ಲದವರಿಗೆ ಆಶ್ರಯ ನೀಡಿದೆ. ಈ ಕ್ಷೇತ್ರದಲ್ಲಿ ಸೇವಾ ಕಾರ್ಯಗಳು ಊಹಿಸಲು ಅಸಾಧ್ಯವಾದುದು. ಶ್ರೀ ಅಲ್ಲಮ ಪ್ರಭುದೇವರ ಶೂನ್ಯ ಸಿಂಹಾಸನ ಪರಂಪರೆಯ ಶ್ರೀ ಗೋಸಲು ಸಿದ್ದೇಶ್ವರರಿಂದ ಆರಂಭಗೊಂಡಿರುವ ಶ್ರೀ ಸಿದ್ಧಗಂಗಾ ಮಠವು ತೋಂಟದ ಶ್ರೀ ಸಿದ್ಧಲಿಂಗೇಶ್ವರರ ತಪೋನುಷ್ಠಾನದಿಂದಾಗಿ 12ನೇ ಶತಮಾನದ ಬಸವಾದಿ ಶಿವಶರಣರು ನಡೆಸಿದ ಧಾರ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ಮತ್ತೆ ಪ್ರಜ್ವಲಿಸಿದ ಪುಣ್ಯಭೂಮಿ. ಪ್ರಾತಃ ಸ್ಮರಣೀಯರಾದ ಶ್ರೀ ಹಠವಿ ಮಹಾಸ್ವಾಮಿಗಳವರು ಮತ್ತು ಶ್ರೀ ಉದ್ದಾನ ಶಿವಯೋಗಿಗಳ ದೂರದೃಷ್ಟಿ ಫಲ ಮತ್ತು ಸತಾಯಿಸಿ ಕರ್ನಾಟಕ ರತ್ನ ಪೂಜ್ಯರಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಶಿವಪೂಜಾ ಅನುಷ್ಠಾನ ಮತ್ತು ಸಂಕಲ್ಪ ಶಕ್ತಿಯಿಂದಾಗಿ
ಶ್ರೀ ಸಿದ್ಧಗಂಗಾ ಮಠವು ಸಮಾಜಮುಖಿಯಾಗಿ 10 ಕ್ಷೇತ್ರಗಳಲ್ಲಿ ತನ್ನ ಸೇವಾ ಕಾರ್ಯವನ್ನು ವಿಸ್ತರಿಸಿಕೊಂಡಿದೆ. ಧರ್ಮಗುರುಗಳೆಂದರೆ ಹೇಗಿರಬೇಕು ಎಂಬುದಕ್ಕೆ ಒಂದು ಜೀವಂತ ಉದಾಹರಣೆಯಾಗಿರುವ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಲೋಕದ ಮಧ್ಯೆ ಇದ್ದರೂ ಲೋಕದ ಹಂಗುಗಳನ್ನು ಮೀರಿದ ಮಹಾಂತರು. ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ ಎಂಬ ಅವರ ಧ್ಯೇಯವಾದ್ದು ಜಂಗಮ ಜೋಳಿಗೆ ಲೋಕವನ್ನು ಸಾಕಿ ಸಲುಹುವ ಶಕ್ತಿ ಇರುವುದನ್ನು ಜಗತ್ತಿಗೆ ಸಿದ್ಧ ಮಾಡಿ ತೋರಿಸಿದ ಮಹಾನ್ ಚೇತನ. ಪರಮ ಪೂಜ್ಯರ ಶಿವಪೂಜಾನುಷ್ಠಾನ ವೈಯಕ್ತಿಕವಾದರೂ ಅದರ ಫಲ ಅಸಂಖ್ಯಾತ ಜನರ ಬದುಕಿಗೆ ಉದ್ಧಾರಕ್ಕೆ ರಾಜಪಥವಾಗಿದೆ. 106 ವಸಂತಗಳನ್ನು ಕಂಡರೂ ಸಹ ದಣಿವರಿಯದ ಅವರ ಉತ್ಸಾಹ ನಮ್ಮೆಲ್ಲರಿಗೂ ನಾಚಿಸುವಂತಿದೆ. ವಿರಕ್ತಾಶ್ರಮ ಸ್ವೀಕರಿಸಿ 85 ವರ್ಷಗಳಾದರೂ ಶ್ರೀ ಕ್ಷೇತ್ರದ ಸೇವಾ ಕಾರ್ಯಕ್ಷೇತ್ರವನ್ನು ವಿಸ್ತರಿಸುತ್ತಾ ತಮ್ಮ ಬದುಕನ್ನು ಶ್ರೀಗಂಧದ ಕೊರಡಿನಂತೆ ಸಮಾಜಕ್ಕೆ ಸವಿಸುತ್ತಾ ಅದರ ಪರಿಮಳವನ್ನು ಸಮಾಜಕ್ಕೆ ಧಾರೆ ಎರೆಯುತ್ತಿರುವ ಮಹಾಶಿವಯೋಗಿಗಳು ಪರಮ ಪೂಜ್ಯ ಶ್ರೀಗಳವರು ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಿರುವ ಶ್ರೀ ಸಿದ್ಧಗಂಗಾ ಕ್ಷೇತ್ರದ ಶತಾಯುಷಿಗಳು ಕರ್ನಾಟಕ ರತ್ನ ತ್ರಿವಿಧ ದಾಸೋಹ ಮೂರ್ತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರನ್ನ ಶ್ರೀಮಠದ ಭಕ್ತವೃಂದದ ಪರವಾಗಿ ಹಾಗೂ ರಾಜ್ಯದ ಮಹಾಜನತೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸುತ್ತೂರು ಶ್ರೀ ಕ್ಷೇತ್ರದ ಜಗದ್ಗುರು ಶ್ರೀ ವೀರಸಿಂಹಾಸನ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಈ ಗುರುವಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ಮತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದರ ಮೂಲಕ ಗುರುವಂದನಾ ಸಮಾರಂಭದ ಘನತೆಯನ್ನು ಹೆಚ್ಚಿಸಿದ್ದಾರೆ. ಸುತ್ತೂರು ಶ್ರೀ ಕ್ಷೇತ್ರವು ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಲ್ಲಿಸುತ್ತಿರುವ ಸೇವೆ ನಾಡಿನ ಮನೆ ಮಾತಾಗಿದೆ. ರಾಜ್ಯ ಅಂತಾರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತನ್ನ ಸೇವಾ ಕಾರ್ಯಗಳನ್ನು ವಿಸ್ತರಿಸಿಕೊಂಡಿರುವ ಶ್ರೀಮಠದ ಕಾರ್ಯಗಳಿಗೆ ಚೈತನ್ಯ ಸ್ವರೂಪಿಗಳಾಗಿರುವ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಪೂಜ್ಯರಲ್ಲಿ ಕ್ರಿಯಾಶಕ್ತಿ, ಧರ್ಮ ವಿಜ್ಞಾನದ ಸಮನ್ವಯತೆಯ ದೃಷ್ಟಿಕೋನ, ಪ್ರಗತಿಪರ ಚಿಂತನೆ, ಸಾಹಿತ್ಯ ಸಂಸ್ಕೃತಿ ಪೋಷಕರಾಗಿ ಸಲ್ಲಿಸುತ್ತಿರುವ ಸೇವೆ ಅವಿಸ್ಮರಣೀಯವಾದುದು. ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರನ್ನು ಶ್ರೀಮಠದ ಪರವಾಗಿ ಭಕ್ತಿವೃಂದದ ಪರವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಿದ್ಧಗಂಗಾ ಕ್ಷೇತ್ರದ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳವರಿಗೆ ಭಕ್ತಿ ಸಮರ್ಪಣೆ ಸಲ್ಲಿಸಲು ಶ್ರೀ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಪರಮ ಪೂಜ್ಯರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಉಪಸ್ಥಿತರಿದ್ದಾರೆ. ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ಶ್ರೀಮಠದ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರುವ ಪೂಜ್ಯರು ಭವಿಷ್ಯದ ಬೆಳಕಿನಲ್ಲಿ ಶ್ರೀ ಕ್ಷೇತ್ರದ ಬೆಳವಣಿಗೆಗೆ ಹೊಸ ಹೆಜ್ಜೆಯ ಕನಸುಗಳನ್ನು ಕಂಡವರಾಗಿದ್ದಾರೆ. ಕ್ರಿಯಾಶೀಲರಾಗಿ ಶ್ರೀಮಠದ ಕಾರ್ಯಚಟುವಟಿಕೆಗಳನ್ನು ವಿಸ್ತರಿಸುವ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಭಕ್ತವೃಂದದ ಪರವಾಗಿ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ನಾಡಿನಾದ್ಯಂತ ಆಗಮಿಸಿರುವ ಹರಗುರು ಚರಮೂರ್ತಿಗಳಿಗೆ ಶ್ರೀಮಠದ ಪರವಾಗಿ ಭಕ್ತವೃಂದದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಂಧುಗಳೇ, ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 106ನೇ ಜನ್ಮ ದಿನೋತ್ಸವ ಹಾಗೂ ಗುರುವಂದನಾ ಮಹೋತ್ಸವ ಸಮಾರಂಭವನ್ನು ಉದ್ಘಾಟಿಸಲು ಕರ್ನಾಟಕ ರಾಜ್ಯದ ಘನತಾವೆತ್ತ ರಾಜ್ಯಪಾಲರಾದ ಸನ್ಮಾನ್ಯ ಹಂಸರಾಜ್ ಭಾರದ್ವಾಜ್ ಅವರು ಆಗಮಿಸಿದ್ದಾರೆ. ಸಿದ್ಧಗಂಗಾ ಕ್ಷೇತ್ರ ಹಾಗೂ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಬಗ್ಗೆ ಅಪಾರ ಭಕ್ತಿ ಗೌರವಗಳನ್ನಿಟ್ಟುಕೊಂಡಿರುವ ಘನತಾವೆತ್ತ ರಾಜ್ಯಪಾಲರು ಅನೇಕ ಸಂದರ್ಭದಲ್ಲಿ ಶ್ರೀ ಮಠದ ಚಟುವಟಿಕೆಗಳನ್ನು ಮತ್ತು ಶ್ರೀಗಳವರ ಸೇವೆಯನ್ನು ವಿವಿಧ ಸಮಾರಂಭಗಳಲ್ಲಿ ಉಲ್ಲೇಖಿಸಿರುವುದುಂಟು. ಈ ಹಿಂದೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿರುವ ಹೆಗ್ಗಳಿಕೆ ಇವರದು. ಶ್ರೀಮಠದ ಆಹ್ವಾನವನ್ನು ಮನ್ನಿಸಿ ಈ ಸಮಾರಂಭಕ್ಕೆ ಆಗಮಿಸಿರುವ ಘನತಾವೆತ್ತ ರಾಜ್ಯಪಾಲರಾದ ಶ್ರೀ ಹಂಸರಾಜ್ ಭಾರದ್ವಾಜ್ ಅವರನ್ನು ಶ್ರೀಮಠದ ಪರವಾಗಿ ಭಕ್ತವೃಂದದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆಂಗ್ಲ ಪ್ರೌಢಶಾಲಾ ನೂತನ ಕಟ್ಟಡದ ಉದ್ಘಾಟನೆ ಮಾಡಲು ಆಗಮಿಸಿರುವವರು ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಮತ್ತು ಪಶುಸಂಗೋಪನೆ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ನನ್ನ ಸನ್ಮಿತ್ರರು, ಶ್ರೀಮಠದ ಭಕ್ತರು ಆಗಿರ್ತಕ್ಕಂಥ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರನ್ನು ಭಕ್ತಿಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಹಕಾರ ಸಚಿವರು, ಶ್ರೀಮಠದ ಭಕ್ತರು, ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಮಹದೇವ್ ಪ್ರಸಾದ್ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ನೂತನ ದಾಸೋಹ ಭವನದ ಉದ್ಘಾಟನೆಯನ್ನು ಮಾಡಲು ಆಗಮಿಸಿರುವವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಶ್ರೀಮಠದ ಪರವಾಗಿ ಭಕ್ತವೃಂದದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬೃಹತ್ ನಂದಿ ವಿಗ್ರಹ ಉದ್ಘಾಟನೆ ಮಾಡಲು ಆಗಮಿಸಿರುವವರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ವಿಧಾನಸಭಾ ಸದಸ್ಯರು, ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಶ್ರೀಮಠದ ಭಕ್ತರು, ತುಮಕೂರು ಲೋಕಸಭಾ ಸದಸ್ಯರು, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ GS ಬಸವರಾಜ್ ಅವರನ್ನು ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಶ್ರೀಮಠದ ಸನ್ಮಾನವನ್ನು ಸ್ವೀಕರಿಸಲು ಆಗಮಿಸಿರುವವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು, ಶ್ರೀಮಠದ ಹಿರಿಯ ವಿದ್ಯಾರ್ಥಿಗಳಾದ ಸನ್ಮಾನ್ಯ ಡಾಕ್ಟರ್ ತಿಮ್ಮೇಗೌಡರವರಿಗೂ ಹಾಗೂ ಸನ್ಮಾನ್ಯ ಜರಗನಹಳ್ಳಿಯ ದಾನಿಗಳಾದ ಲೇಟಾರ್ ನಾರಾಯಣಸ್ವಾಮಿ ರೆಡ್ಡಿ ಅವರಿಗೂ ಹಾಗೂ ಅವರ ಕುಟುಂಬದ ವರ್ಗದವರಿಗೂ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಈ ಕ್ಷೇತ್ರದ ತುಮಕೂರು ಕ್ಷೇತ್ರದ ಶಾಸಕರು, ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ S ರಫೀಕ್ ಅಹಮದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ನಿಮಗೆ ಚಿರಪರಿಚಿತರಾಗಿರ್ತಕ್ಕಂಥ ಸನ್ಮಾನ್ಯ YV ನಾರಾಯಣಸ್ವಾಮಿ ಅವರಿಗೂ ಕೂಡ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಶ್ರೀಮಠದ ಭಕ್ತರು, ನಮ್ಮ ಆತ್ಮೀಯರು, ವಿಧಾನ ಪರಿಷತ್ತಿನ ಮಿತ್ರರು ಆಗಿರ್ತಕ್ಕಂಥ ಸದಸ್ಯರು ಆಗಿರ್ತಕ್ಕಂಥ ಡಾಕ್ಟರ್ AH ಶಿವಯೋಗಿ ಸ್ವಾಮಿ ಅವರನ್ನು ತುಂಬ ಹೃದಯದಿಂದ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಮಾಜಿ ಶಾಸಕರು, ಮಿತ್ರರಾಗಿರ್ತಕ್ಕಂಥ ಸಫಿ ಅಹಮದ್ ಅವರನ್ನು ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿಧಾನ ಪರಿಷತ್ತಿನ ಸದಸ್ಯರು, ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ಸನ್ಮಾನ್ಯ MD ಲಕ್ಷ್ಮೀನಾರಾಯಣರವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನ್ನ ಮಿತ್ರರು, ಶ್ರೀಮಠದ ಅಪಾರ ಗೌರವ ಅಭಿಮಾನವನ್ನು ಉಳ್ಳವರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಚೆನ್ನಿಗಪ್ಪನವರು ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತುಮಕೂರು ನಗರಸಭೆಯ ಅಧ್ಯಕ್ಷ ಮಹಾಪೌರರಾಗಿರ್ತಕ್ಕಂಥ ಶ್ರೀಮತಿ ಗೀತಾ ರುದ್ರೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಿರಿಯರಾಗಿರ್ತಕ್ಕಂಥ ಶ್ರೀಮಠದ ಹಳೆ ವಿದ್ಯಾರ್ಥಿಗಳು, ಶ್ರೀಮಠದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ರೇವಣ್ ಸಿದ್ದಯ್ಯನವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನು, ಶ್ರೀಮಠದ ಭಕ್ತರನ್ನು ಹಾಗೂ ಇನ್ನಿತರ ಎಲ್ಲರನ್ನೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಸಹಸ್ರ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಸಿದ್ಧಗಂಗಾ ಶ್ರೀಗಳವರ ಗುರುವಂದನಾ ಸಮಾರಂಭದ ಯಶಸ್ಸಿಗೆ ಕಾರಣಕರ್ತರಾಗಿರುವ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ, ಹಿರಿಯರನ್ನು, ಈ ಶ್ರೀಮಠದ ಭಕ್ತರನ್ನು, ತಾಯಂದಿರನ್ನು, ಮಾಧ್ಯಮದ ಸನ್ಮಿತ್ರರನ್ನು ಹಾಗೂ ಎಲ್ಲ ಗಣ್ಯರನ್ನು ಸ್ವಾಗತಿಸಿ, ಬಂಧುಗಳೇ, ಪರಮ ಪೂಜ್ಯರಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 107ನೇ ಜನ್ಮ ದಿನೋತ್ಸವವನ್ನು ಹಾಗೂ ಗುರುವಂದನಾ ಸಮಾರಂಭವನ್ನು ಅರ್ಥಪೂರ್ಣವಾಗಿ ನಾಡಿನ ರಾಜಧಾನಿ ಬೆಂಗಳೂರಿನಲ್ಲಿ ನಗರದಲ್ಲಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ 2016ರಲ್ಲಿ ನಡೆಸಲು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ಪರಮ ಪೂಜ್ಯರಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ವ್ಯಕ್ತಿತ್ವ ಹಾಗೂ ಅವರ ಸಮಾಜಮುಖಿಯ ಸೇವೆಯನ್ನು ಕುರಿತು ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನು ಸಂಘಟಿಸಲಿದ್ದು, ಅದಕ್ಕೆ ವಿಶ್ವಶಾಂತಿಗೆ ಶ್ರೀ ಸಿದ್ಧಗಂಗಾ ಶ್ರೀಗಳವರ ಸಂದೇಶ ಎನ್ನುವ ಒಂದು ನುಡಿಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅನ್ನೋ ತೀರ್ಮಾನವನ್ನು 3 ದಿನಗಳ ಕಾಲ ನಡೆಯುವ ಈ ಸಮಾರಂಭಕ್ಕೆ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸರ್ವಧರ್ಮದ ಗುರುವರ್ಯರನ್ನು, ಚಿಂತಕರನ್ನು, ತತ್ವಜ್ಞಾನಿಗಳನ್ನು, ಸಾಹಿತಿ ಕಲಾವಿದರನ್ನು, ರಾಷ್ಟ್ರದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಚಿಂತಕರನ್ನು ಆಹ್ವಾನಿಸಬೇಕೆಂಬ ಅಭಿಲಾಷೆ ನಮ್ಮದಾಗಿದೆ. ಈ ಬಗ್ಗೆ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಉನ್ನತ ಮಟ್ಟದ ಸಮಿತಿಯೊಂದನ್ನು ಸದ್ಯದಲ್ಲೇ
ರಚಿಸಲಾಗುವುದು. ಕೊನೆಯದಾಗಿ ಪ್ರಾಯಶಃ ಕವಿ ಅನ್ನದಾನಯ್ಯ ಪುರಾಣಿಕರವರ ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಪರಮ ಪೂಜ್ಯರನ್ನು ಕುರಿತು, ನಿಮ್ಮಂತೆ ಕತ್ತಲೆ ಕಳೆದವರಿಲ್ಲ, ಜ್ಞಾನ ಹರಡಿದವರಿಲ್ಲ, ಸಿದ್ಧಗಂಗಾ ಕ್ಷೇತ್ರಕ್ಕೆ ವಿಶ್ವದ ಮನ್ನಣೆ, ಶ್ರೀ ಗುರು ಸಿದ್ಧಲಿಂಗೇಶ್ವರರ ಪ್ರತಿರೂಪ ನೀವು, ನುಡಿವ ನಡೆವ ನಿರಂಜನರು ನೀವು, ನಿಮ್ಮ ಬದುಕು ಜಗದ ಹಿತಕ್ಕಾಗಿ ಬಾಳಿರಿ, ಶತಮಾನದ ಜನರ ಉದ್ಧಾರಕ್ಕಾಗಿ. ಶ್ರೀ ಶಿವಕುಮಾರ ನಿರಂಜನ ಪ್ರಭುವೇ, ಶತಕೋಟಿ ನಮನಗಳು ನಿಮ್ಮಡಿಗೆ. ನಮಸ್ಕಾರ. ಸರ್ವರನ್ನು ಸ್ವಾಗತಿಸಿದ ಸನ್ಮಾನ್ಯ ಶ್ರೀ ವಿ ಸೋಮಣ್ಣರವರಿಗೆ ವಂದನೆಗಳು. ಈಗ ಉದ್ಘಾಟನಾ ಜ್ಯೋತಿ ತಮಗೆಲ್ಲ ಪರಿಚಯ ಇರೋ ಹಾಗೆ ದಯಮಾಡಿ ಕ್ಷಮಿಸಿ. ಜಿಲ್ಲಾ ಆಡಳಿತ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ವಿವಿಧ ಇಲಾಖೆಗಳಿರ್ಬೋದು, ಶ್ರೀಮಠಕ್ಕೆ ಒಂದು ಅಪಾರವಾದ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಬಂದಿರತಕ್ಕಂಥ ಭಕ್ತಾದಿಗಳಿಗೆ, ಹಿರಿಯರಿಗೆ, ತಾಯಂದಿರಿಗೆ, ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಮರೆಸ್ತಾ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ. ರಾಷ್ಟ್ರ ಮಟ್ಟದಲ್ಲಿ ಅಸಾಧಾರಣ ಪ್ರತಿಭೆ, ಅಮೋಘವಾದ ಜ್ಞಾನ, ಪಾಂಡಿತ್ಯಕ್ಕೆ ಹೆಸರಾದಂಥವರು ನಮ್ಮ ಘನತೆವೆತ್ತ ರಾಜ್ಯಪಾಲರಾದ ಶ್ರೀ ಹಂಸರಾಜ್ ಭರದ್ವಾಜ್ರವರು. ಈಗ ಮಾನ್ಯ ಶ್ರೀ ಹಂಸರಾಜ್ ಭರದ್ವಾಜ್ ಅವರಿಂದ ಪರಮಪೂಜ್ಯರ 106ನೇ ಜನ್ಮ ದಿನೋತ್ಸವ ಮತ್ತು ಗುರುವಂದನಾ ಸಮಾರಂಭದ ಉದ್ಘಾಟನಾ. Now may I request His Excellency the Governor of Karnataka to inaugurate the 106th birth celebration of Dr. Shri Shri Shivakumar Swamiji by lighting a lamp. ಪರಮ ಪೂಜ್ಯರ 106ನೇ ಜನ್ಮ ದಿನೋತ್ಸವದ ಸಮಾರಂಭದಲ್ಲಿ ಉದ್ಘಾಟನಾ ಜ್ಯೋತಿಯನ್ನು ಬೆಳಗಿಸಿದ ಸನ್ಮಾನ್ಯ ಘನತೆವೆತ್ತ ರಾಜ್ಯಪಾಲರಾದ ಶ್ರೀ ಹಂಸರಾಜ್ ಭರದ್ವಾಜ್ರವರಿಗೆ ವಂದನೆಗಳು. ಬಹುಶಃ ಇಡೀ ಭಕ್ತವೃಂದ 125 ದೀಪಗಳನ್ನು ಬೆಳಗುವ ದಿನಗಳನ್ನು ಪೂಜ್ಯರ ಸಮ್ಮುಖದಲ್ಲಿ ನೋಡಬೇಕೆಂಬುದೇ ನಮ್ಮೆಲ್ಲರ ಪ್ರಾರ್ಥನೆ ಪರಮಾತ್ಮನಲ್ಲಿ ಎಂದು ತಿಳಿಸುತ್ತಾ, ಈಗ ಶ್ರೀ ಸಿದ್ಧಗಂಗಾ ಮಠಾಧ್ಯಕ್ಷರು ಹಾಗೂ ಮಾತೃದೇವಿ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಿಂದ ಭಕ್ತಿ ಸಮರ್ಪಣಾ ನುಡಿ. ಜ್ಯೋತಿ ಮುಟ್ಟಿದ ಬತ್ತಿಯಲ್ಲ ಜ್ಯೋತಿ ಅಪ್ಪದಯ್ಯ, ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರವಪ್ಪುವಯ್ಯ, ಪ್ರಸಾದವ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದವಪ್ಪುವಯ್ಯ, ಲಿಂಗವ ಮುಟ್ಟಿದ ಅಂಗವೆಲ್ಲ ಲಿಂಗವಪ್ಪಯ್ಯ, ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತಪ್ಪರಯ್ಯ. ಪೂಜ್ಯ ಗುರುದೇವರ ಅಡಿದಾವರೆಗಳಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಿಸುತ್ತಾ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತ್ ಸುತ್ತೂರು ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಲ್ಲಿ ಶರಣಾರ್ಥಿಯನ್ನು ಸಮರ್ಪಿಸಿ, ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಪೂಜ್ಯ ಶ್ರೀಗಳವರಲ್ಲಿ ಶರಣಾರ್ಥಿ ಸಮರ್ಪಿಸುತ್ತಾ, ಸಮಾರಂಭವನ್ನು ಉದ್ಘಾಟನೆ ಮಾಡಿದಂತಹ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದಂತಹ ಹಂಸರಾಜ್ ಭಾರದ್ವಾಜ್ರವರೇ, ಈ ಸಂದರ್ಭದಲ್ಲಿ ಆಗಮಿಸಿರುವಂತಹ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಯಡಿಯೂರಪ್ಪನವರೇ, ಜಗದೀಶ್ ಶೆಟ್ಟರವರೇ, ಹಾಗೂ ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಿರಿಯರಾದಂತಹ ಜಯಚಂದ್ರರವರೇ, ಶ್ರೀ ಮಹದೇವ್ ಪ್ರಸಾದ್ರವರೇ, ನಮ್ಮ ತುಮಕೂರು ಜಿಲ್ಲಾ ಲೋಕಸಭಾ ಸದಸ್ಯರಾಗಿರುವ JS ಬಸವರಾಜ್ರವರೇ, ತುಮಕೂರು ವಿಧಾನಸಭಾ ಸದಸ್ಯರಾಗಿರುವ ರಫೀಕ್ ಅಹಮದ್ರವರೇ, ಶ್ರೀ ಶಿವಯೋಗ ಸ್ವಾಮಿಯವರೇ, ನಾರಾಯಣ ಸ್ವಾಮಿಯವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಮಹಾಪೌರರಾಗಿರುವಂತಹ ತಾಯಿ ಗೀತಾ ರುದ್ರೇಶ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಆತ್ಮೀಯರೇ, ತಾಯಂದಿರೇ, ಮಕ್ಕಳೇ, ಮಾಧ್ಯಮದವರೇ, ಇಂದು ನಾವೆಲ್ಲರೂ ಕೂಡ ನಮ್ಮ ಪರಮಪೂಜ್ಯ ಗುರುದೇವರ 106ನೆಯ ಜನ್ಮದಿನೋತ್ಸವ ಗುರುವಂದನೆಯ ಪವಿತ್ರ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿರುವಂತಹ ಅವರು. ಇದೀಗ ತಾನೇ ಘನತೆವೆತ್ತ ರಾಜ್ಯಪಾಲರು 106 ದೀಪಗಳನ್ನು ಬೆಳಗಿಸುವ ಮುಖಾಂತರವಾಗಿ ಈ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಅವರು. ನಾನು ಒಮ್ಮೆ ಮಡಿಕೇರಿಗೆ ಹೋಗಿದ್ದಂತಹ ಸನ್ನಿವೇಶದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿ ಅವರನ್ನು ಭೇಟಿಯಾದಾಗ ಅವರು ಒಂದು ಮಾತನ್ನು ಕೇಳಿದರು. ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಹೇಗಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಹಾಕಿ
ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತಂದಾಗ ಅವರೊಂದು ಮಾತನ್ನು ಹೇಳಿದರು, ಜ್ಯೋತಿ ಬೆಳಗುತ್ತಿದೆ, ಸಿದ್ಧಗಂಗಾ ಜ್ಯೋತಿ ಬೆಳಗುತ್ತಿದೆ, ಅದು ಶಿವಕುಮಾರ ಜ್ಯೋತಿ ಬೆಳಗುತ್ತಿದೆ ಎನ್ನುವಂತಹ ಮಾತನ್ನು ಹೇಳಿದರು. ಹಾಗೆ ನಮ್ಮ ಪರಮ ಪೂಜ್ಯರು ಈ ಜ್ಯೋತಿಯಂತೆ ನಾಡಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿರುವಂತಹ ಮಹಾಮೂರ್ತಿಗಳಾಗಿರುವಂತಹ ಅವರು. ಈ ಪರಮ ಪೂಜ್ಯರ ಈ ಗುರುವಂದನೆಯ ಕಾರ್ಯಕ್ರಮ ಅನ್ನುವಂತಹದ್ದು ಪೂಜ್ಯರಿಗಾಗಿ ಅಲ್ಲ, ಅದು ನಮಗಾಗಿ ಇರುವಂತಹದ್ದು, ಅದರ ಭಕ್ತರಿಗಾಗಿ, ಅದರಲ್ಲಿಯೂ ಕೂಡ ನಮ್ಮ ಮಠದಲ್ಲಿರುವಂತಹ ಮಕ್ಕಳಿಗಾಗಿ ಅಂತೇಳಿ ನಾವಾದರೂ ಭಾವಿಸಿರುವಂತಹ ಅವರು. ನಮ್ಮ ದೇಶದಲ್ಲಿ ಅನೇಕ ಘೋಷಣೆಗಳನ್ನು ನಾವು ಕೇಳಿದ್ದೇವೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳ್ತೀವಿ. ಅದರ ಜೊತೆಗೆ ವಿವೇಕಾನಂದರು ಹೇಳ್ತಾರೆ ದೀನ ದೇವೋಭವ, ಅನಾಥ ದೇವೋಭವ ಅಂತ ಹೇಳ್ತಾರೆ. ಹಾಗೆ ನಮ್ಮ ಪರಮ ಪೂಜ್ಯರು ಘೋಷಿಸದೇ ಇರುವಂತಹ, ಪಾಲಿಸುತ್ತಿರುವಂತಹ ಒಂದು ಘೋಷಣೆ ಅಂದರೆ ವಿದ್ಯಾರ್ಥಿ ದೇವೋಭವ ಅಂತ ಹೇಳಿ ಭಾವಿಸಿಕೊಂಡು ಬಂದಿರುವಂತಹ ಅವರು. ಅವರ ಸೇವೆಯೇ ಅವರ ಶಿವಪೂಜೆ ಅಂತೇಳಿ ಭಾವಿಸಿ ತಮ್ಮ ಇಡೀ ಬದುಕನ್ನು, ಗ್ರಾಮೀಣ ಭಾಗದ ಮಕ್ಕಳ ಬದುಕನ್ನು ಹಸನುಗೊಳಿಸುವಂತಹ, ಅವರಿಗೆ ಸಂಸ್ಕಾರ ಶಿಕ್ಷಣ ಕೊಡುವಂತಹ ಪವಿತ್ರವಾದಂತಹ ಸೇವೆಯನ್ನು ಪರಮ ಪೂಜ್ಯರು ನಡೆಸಿಕೊಂಡು ಬರ್ತಾ ಇರುವಂತಹ ಅವರು. ಅಂತಹ ಪೂಜ್ಯರಿಗೆ ನಾವು ಗುರುವಂದನೆಯನ್ನು ಈ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಅರ್ಪಿಸ್ತಾ ಇರುವಂತಹದ್ದು ಹೇಗಿದೆ ಅಂದರೆ, ನಾನಿಮ್ಮ ಪೂಜಿಸಿ ಹರ್ಷದಲ್ಲಿ ಓಲಾಡುವೆನು ಅನ್ನುವ ಅಕ್ಕ ಮಹಾದೇವಿಯ ತಾಯಿಯಂತೆ ಆ ಹೇಳುವ ಮಾತಿನಂತೆ ಅವರನ್ನು ಪೂಜಿಸಿ ವಂದಿಸಿ ನಾವೆಲ್ಲರೂ ಕೂಡ ಹರ್ಷದಲ್ಲಿ ಓಲಾಡುವಂತಹ ಪವಿತ್ರ ಕಾರ್ಯವನ್ನು ನೆರವೇರಿಸ್ತಾ ಇರುವಂತಹದ್ದು. ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ನಾವೆಲ್ಲ ಎಂತಹವರು ಅಂತಂದರೆ ಭಾಗ್ಯವಂತರು, ಪುಣ್ಯಶಾಲಿಗಳು ಅಂತೇಳಿ ಭಾವಿಸಬೇಕಾಗ್ತದೆ. ನಮ್ಮ ಜೀವನ ಹೇಗಿದೆಯಪ್ಪ ಅಂತಂದರೆ, ನಾವು ಹೇಗೆ ಬದುಕಿದ್ದೇವೆ ಅಂತಂದರೆ ಶಿವಕುಮಾರ ಮಹಾಸ್ವಾಮಿಗಳವರ ನೆರಳಿನಲ್ಲಿ ನಾವು ಬದುಕ್ತಾ ಇದ್ದೇವೆ ಎನ್ನುವಂಥದ್ದೇ ನಮ್ಮ ಜೀವನದ ಭಾಗ್ಯ ಅಂತ ಹೇಳ್ತಾ, ಪೂಜ್ಯರ ಮಾರ್ಗದರ್ಶನ, ಅವರ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಆಶಿಸ್ತಾ ಈ ಎರಡು ನುಡಿಗಳನ್ನು ಪೂಜ್ಯರ ಪಾದಗಳಿಗೆ ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಭಕ್ತಿ ಸಮರ್ಪಣೆ ಮಾಡಿದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಾವು His Excellency is a man of many interests. He likes music, cinema and theatre. His special interest lies in Indian philosophy and culture, criminal justice, alternative dispute resolutions, reading and writing books, help to the needy and deprived sections of society, propagating Indian rich culture and heritage, and protection to environment are his favorite passions. His Excellency Dr. Bharadwaj ji has authored the books Law, Lawyers and Judges, Soul of India, Crime, Criminal Justice and Human Rights. ಘನತವೆತ್ತ ರಾಜ್ಯಪಾಲರ ಬಗ್ಗೆ ಮಾತನಾಡೋದಾದರೆ ಬಹಳ ಹೊತ್ತು ಮಾತನಾಡಬಹುದು. ಆದಾಗ್ಯೂ ಕೂಡ ಇಷ್ಟು ಸಂಕ್ಷಿಪ್ತ ವಿಚಾರಗಳೊಂದಿಗೆ ನಾವು ಮೇ ಐ ರಿಕ್ವೆಸ್ಟ್ His Excellency the Governor of Karnataka Dr. Hamsraj Bharadwaj ji to deliver his inaugural address. His Holiness Dr. Shri Shri Shivkumar Mahaswami ji, His Holiness Jagat Guru Shri Shri Shivratri Dakshin Kendra Mahaswami ji, Shri T.B. Jayachandra, Minister of Government of Karnataka, Shri M.S. Mahadev Prasad, Minister of Government of Karnataka, Shri B.S. Yadurappa, former Chief Minister of Karnataka, Shri Jagdish Shettar, former Chief Minister of Karnataka, Shri G.S. Basavaraj, Member of Parliament, Shri Samanna ji, distinguished members of the Legislative Assemblies, the Vice Chancellors, professors, and all members of the civil service and students and distinguished invitees. India is an ancient civilization and a unique culture. It has been the privilege of India since the beginning of the civilization that India has been blessed with powerful saints and sannyasis and rishis who have given tremendous strength
to Indian society. If you go in the very beginning of the universe, you will find the most powerful literature, the Vedas. The Vedas and Upanishads, they were given some of the most powerful souls which realized the reality of the Supreme Being, the knowledge of Brahma. And they strengthened the foundation of this country by the powerful theological literature of the Vedas and Upanishads. You will find a continuity of this civilization in all parts of our country, whether it is the Aryans or the Dravidians or any other region of India. And this is the foundation which rishis and saints and seers have founded in this country. And then the history and journey of Indian civilization covered Gautam Buddha, another powerful reformer. He was a king himself, and when he found lot of discrimination, exploitation of the rituals, monopolistic and priestly class, he broke the barriers. Himself resigned his throne and came out to serve the people. His period, one of the golden period of India, when you produced Chandragupta Maurya and up to Ashok. This Buddhism emerged out of Gautam Buddha, and this new way of salvation was shown by him. Bhagwan Mahavir, another powerful reformer, himself a Kshatriya and a king, again renounced his throne and started serving the society. A powerful era emerged during that time. You have in Hassan the powerful institutions being the Jainism. Thereafter, Sikh religion, Guru Nanak Dev, he was born and a great reform and gave a value-based religion to our India. One such reformer was Bashveshwarya, himself a king and a minister, but he found the priestly class misusing their privileges. He revolted against the Agrahara and brought the Veer Shaivism in our country, a religion of great importance, of values and service. And that is why we have this powerful saint in Siddhganga, Sri Shiv Kumarji, who is a saint, realized soul and sees beyond his age. He has devoted his whole life in the service of these small plants, these seminaries of human being, and what a powerful institution has been set up in this Tumkur town, and his whole bhakti is for the welfare of the society. And we are all grateful to him, and we are also grateful to the God that he has given him life, long life. I wish he could live another century, because this century is more difficult than the past century. The past century was not as difficult as this century. So we need his presence to serve the society, bless the society and humanity, because he believes in equality. Most important part of this institution is equality and love and affection and compassion. And there is no discrimination when you select boys and girls for education. You all know knowledge is a great purifier. Without knowledge, the man cannot do anything in this universe. So the first thing is building up humanity by knowledge. And I am so happy from the day I landed in Karnataka. I am fascinated by the type of service which is being done by the great saint. We salute him and pray for him. Another saint is present with him, Mahaswami Sri Dakshinamurti of Sutur. I am amazed the type of institution building and service is being rendered by Sutur Math also. And dedication.
Otherwise, I personally feel there would have been no education in this state if these powerful saints had not devoted their energy and lives for building up Karnataka. So, it is great privilege of the people of Karnataka that they have such powerful Veer Shaivism and the Mats and Mahaswamis who have known the reality of this transient world. Nobody carries money with him. You have to leave everything here. But if we invest for the future of these small boys and girls, India will remain great for all times to come. And we personally feel this is the time that we learn from them. The country is facing a very difficult time now. There are tensions of various kinds which we have not seen during my whole career. I had not seen this kind of parliament being disturbed or assemblies being disturbed or fighting for trivial matters. In your own state of Karnataka, when country became independent, you produced powerful leaders like Nidulangappa, Virendra Patil, Hanumantayya. So many leaders I remember, they were very powerful because they were under the spell of these Mahaswamis and saints and powerful friends. This something has drifted. It has to be drifted. But we have to restore it. And again, I feel the only hope, and I make mince no words to say, the hope lies in our saints and seers who can correct the course of people who are going wrong. Their advice is needed. After all, who was Mahatma Gandhi? He himself was a saint, never accepted any office and ultimately fell to the bullet of an assassin and died. But he built a powerful India, a powerful legacy. The legacy like this Sudganga Math, a progress and prosperity. Today, we should dedicate ourselves to the service of our country. You are all very learned people. You can do quite a lot because Swamiji has the knowledge of the whole system of the universe, the cosmos and the world here and down below. And if you follow his mark of non-discriminating, of compassion, love and affection for the fellow beings, then I have no doubt this country will become great. I'm amazed that today, after 65 years of our independence, we tend to divide the society. We tend to denigrate the society on caste and religion and so on. We should not do this because these saints have built us brick by brick, and it will be difficult to restore it again. And the future belongs to the younger generation. The younger generation are looking for hope. The first thing we have to do it, provide them best education. The best education alone will entitle them to compete in the rest of the world. The world has become already a Vasudhaiva Kutumbakam, and this Vasudhaiva Kutumbakam was started by our saints and seers in India. Satyamev Jayate, Tamso Ma Jyotirgam. They are all our messages to this universe. And Swamiji is present today in person that to remind you, go by your highest tradition of our society. Recently, I heard Swamiji, one of the Swamiji saying, the values of our educational system. You just read once for God's sake, Taittiriya Upanishad, the most elevated thought. Same thing says, Matri Deva Bhav, Pitri Deva Bhav, Acharya Deva Bhav, Atiti Deva Bhav, Shardham Dei. You must give back with Shraddha whatever you can do for the society. Your life is meant for that. So therefore, our values, which were given to us by these powerful souls,
who have seen the universe beyond the boundaries. India has seen beyond the boundaries. If you read Isha Upanishad, it says, Isha Vasavidam Sarvam Yat Kinchan Jagatyam Jagat Te Nitikki Te Bhunjitha Magarda Kasta Siddhan. This word or any other word, it is pervaded by the same supreme power. And nobody should bother about the wealth and all this, because nobody can coach with the money which is unnecessary. So therefore, dedicate to the Siddh Ganga Swami's values, dedicate to the Suttur Swami's values, and so many other Swamis present here who are noble souls serving the society. And we must, wherever, whatever office, high or low, we occupy, we should strengthen their hands. Then alone, this country will be again the country of Vivekananda, country of Rabindranath Tagore, the country of Ram Mohan Roy, Tolstoy, all big people who reformed this country, they are on these very principles. I am very grateful to Swamiji for bestowing his blessings on me. I have lived a very comfortable life and learned quite a lot from these great people. I am grateful to Suttur Swamiji, who has always given me and my family love and affection. After all, and we have tried to emulate their example of service. I have great friendship with all the political leaders of Karnataka. My only request is that we should, at least for one innings of their career, go back to the people, sit with them and serve them in the right earnest. These positions do not last long. Mightiest have come and gone. But those who have served this society, they are still remembered. So many gems of the purest race are lying in the unfathomed caves of the ocean bare. We have to dig out those so many gems. The boys and girls, there are gems. We have to discover and put them back into our life, in our society. So I thank you very much. I wish you all the well in your celebrations and pray for Swamiji's long life and his dedicated service to the country. Jai Hind. ಶ್ರೀ ಕ್ಷೇತ್ರದ ಬಗ್ಗೆ, ಪರಮಪೂಜ್ಯರ ಬಗ್ಗೆ, ಶ್ರೀಮಠದ ಕಾರ್ಯಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ ಘನತೆವೆತ್ತ ರಾಜ್ಯಪಾಲರಾದ ಸನ್ಮಾನ್ ಡಾಕ್ಟರ್ ಶ್ರೀ ಹಂಸರಾಜ್ ಭರದ್ವಾಜ್ರವರಿಗೆ ವಂದನೆಗಳು. ಘನತೆವೆತ್ತ ರಾಜ್ಯಪಾಲರು ಕಾರ್ಯನಿಮಿತ್ತ ಬೆಂಗಳೂರಿಗೆ ತೆರಳುತ್ತಿರುವುದರಿಂದ ಪರಮಪೂಜ್ಯರಿಂದ ಅವರಿಗೆ ಆಶೀರ್ವಾದ.
ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಪರಮಪೂಜ್ಯರು ಗ್ರಾಮಾಂತರ ಪ್ರದೇಶದ ಎಲ್ಲ ಮಕ್ಕಳಿಗೂ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಅಗತ್ಯ ಇದೆ ಎಂದು ಮನಕಂಡು ದಶಕಗಳ ಹಿಂದೆಯೇ ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜು ಶಿಕ್ಷಣವನ್ನು ಪ್ರಾರಂಭಿಸಿರುವುದು ನಾಡಿನ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಶ್ರೀ ಸಿದ್ಧಗಂಗಾ ಮಹಿಳಾ ಕಾಲೇಜಿನ ನೂತನ ಕಟ್ಟಡವನ್ನು ಪರಮಪೂಜ್ಯರ ಆಶೀರ್ವಾದದಿಂದ ಈಗಾಗಲೇ ಕಟ್ಟಡವನ್ನು ಕಟ್ಟಲಾಗಿದೆ. ಅದೇ ರೀತಿ ಆಂಗ್ಲ ಪ್ರೌಢಶಾಲಾ ನೂತನ ಕಟ್ಟಡವನ್ನು ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎಂ ಇ ರಾಜಶೇಖರನವರ ನಿಧಿಯಿಂದ ಕಟ್ಟಲಾಗಿದೆ. ಈ ಎರಡು ಕಟ್ಟಡಗಳ ಉದ್ಘಾಟನೆಯನ್ನು ಮಾಡಬೇಕಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಘನ ಸರ್ಕಾರದ ಕಾನೂನು ಸಂಸದೀಯ ವ್ಯವಹಾರಗಳ ಪಶುಸಂಗೋಪನಾ ಸಚಿವರಾದಂಥ ಸನ್ಮಾನ್ಯ ಶ್ರೀ ಟಿ ಬಿ ಜಯಚಂದ್ರ ಅವರನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆಯನ್ನು ಉದ್ದೇಶಿಸಿ ಎರಡು ಮಾತುಗಳನ್ನ ಆಡಬೇಕಂತೇಳಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಬಹುಶಃ ನಾಡಿನ ಜನರೆಲ್ಲ ಮತ್ತು ಇವತ್ತು ಸಂತೋಷವನ್ನು ಸಂಭ್ರಮಿಸ್ತಕ್ಕಂಥ ಒಂದು ದಿನ ಅಂತ ಹೇಳಿದರೆ ತಪ್ಪಾಗಲಾರದು. ಬಹುಶಃ ಯಾರ್ದಾದ್ರೂ ಕೂಡ 106ನೇ ವರ್ಷದ ಜನ್ಮ ದಿನೋತ್ಸವದ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದ್ರೆ ವಿಶ್ವಮಟ್ಟದಲ್ಲಿ ನೋಡಿದಾಗ, ದೇಶದಲ್ಲಿ ಮಟ್ಟದಲ್ಲಿ ನೋಡಿದಾಗ ಬಹುಶಃ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದ ಸ್ವಾಮೀಜಿಗಳು ಬಿಟ್ಟರೆ ಬೇರೆ ಇನ್ಯಾರ್ದು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂಭ್ರಮಿಸ್ತಕ್ಕಂಥ ಒಂದು ದಿನ ಇವತ್ತು ಆಗಿದೆ. 106ನೇ ಜನ್ಮ ದಿನೋತ್ಸವದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಇವತ್ತು ಉಪಸ್ಥಿತರಿದ್ದು ಸಾನ್ನಿಧ್ಯವನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರತಕ್ಕಂಥ ಸುತ್ತೂರು ಶ್ರೀಗಳಿಗೆ ಮತ್ತು ಸಿದ್ಧಗಂಗಾ ಶ್ರೀಗಳಲ್ಲಿ ನನ್ನ ಅತ್ಯಂತ ಗೌರವಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಈಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಹೋಗಿರ್ತಕ್ಕಂಥ ಘನವೆತ್ತ ರಾಜ್ಯಪಾಲರಾದ ಹಂಸರಾಜ್ ಭರದ್ವಾಜರವರೇ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ನನ್ನ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಮಾದೇವ್ ಪ್ರಸಾದ್ ಅವರವರೇ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಆತ್ಮೀಯರಾಗಿರ್ತಕ್ಕಂಥ ಯಡಿಯೂರಪ್ಪನವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕರಾದ ರಫೀಕ್ ಅಹಮದ್ ರವರೇ, ಲಕ್ಷ್ಮೀನಾರಾಯಣರವರೇ, ನಾರಾಯಣ ಸ್ವಾಮಿರವರೇ, ಶಿವಯೋಗಿ ಸ್ವಾಮಿರವರೇ ಮತ್ತೆಲ್ಲ ಆಹ್ವಾನಿತ ಗಣ್ಯ ಮಹನೀಯರೇ, ಮಾಧ್ಯಮದ ನನ್ನ ಸ್ನೇಹಿತರೇ, ಅವತ್ತು ನನ್ನ ಬಂಧುಗಳೇ, ಭಗಿನಿಯರೇ, ಬಹುಶಃ ಈಗಾಗಲೇ ಇವತ್ತಿನ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬರಬೇಕು ಅಂತಕ್ಕಂಥ ಅಭಿಲಾಷೆಯೂ ಕೂಡ ಇತ್ತು. ಕಾರ್ಯಕ್ರಮಕ್ಕೆ ಒಪ್ಪಿದ್ರು. ಆದರೆ ವಿಧಾನಸಭೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಉಪಸ್ಥಿತಿಯ ಅವಶ್ಯಕತೆ ಇರೋದ್ರಿಂದ ಅವರ ಪರವಾಗಿ ನಾನು ಮತ್ತು ಮಾದೇವ್ ಪ್ರಸಾದ್ ಅವರವರು ಕರ್ನಾಟಕದ ಸರ್ಕಾರದ ಪರವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 106ನೇ ಜನ್ಮ ದಿನೋತ್ಸವದ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಈಗಾಗಲೇ ಎಲ್ಲರಿಗೂ ಕೂಡ ಅರಿವಿರ್ತಕ್ಕಂಥದ್ದು. ಹೇಳಿದ ಮಾತನ್ನ ಮತ್ತೆ ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ಒಂದು ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ರೀತಿಯಾದಂಥ ಒಡನಾಡಿಗಳು, ಅವರ ಬಲ್ಲವರು, ಅವರ
ಅವರ ತತ್ವ ಆದರ್ಶದಲ್ಲಿ ನಂಬಿಕೆಯನ್ನಿಟ್ಟವರು. ಇಂದೂ ಕೂಡ ಶಿವಕುಮಾರ ಸ್ವಾಮಿಗಳೆಲ್ಲ ಪ್ರತಿಯೊಂದು ಮಾತಿನಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರನ್ನ ನೆನೆಸ್ತಕ್ಕಂಥ ಮಾತನಾಡ್ತಕ್ಕಂಥವ್ರು. ಬಹುಶಃ ಗಾಂಧೀಜಿಯವರ ಸಮಕಾಲೀನರಾಗಿ ಇವತ್ತು ಯಾರಾದರೂ ಕೂಡ ಈ ದೇಶದಲ್ಲಿ ಬದುಕಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಎದುರಿಗಿದ್ದಾರೆ ಅಂದರೆ ಇವತ್ತು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಮಾತ್ರ. ಬಹುಶಃ ಅವರ ಬಗ್ಗೆ ನಾನು ಹೆಚ್ಚಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಕೈಗೊಟ್ಟಂಥ ಕಾರ್ಯಕ್ರಮ, ಅವರ ಗುರಿ 83 ವರ್ಷಗಳ ಕಾಲ ಸತತವಾಗಿ ಸಿದ್ಧಗಂಗಾ ಮಠವನ್ನು ಮುನ್ನಡೆಸುವಂಥ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ಮಹತ್ ಕಾರ್ಯ ಇವತ್ತು ವಿಶ್ವವಿಖ್ಯಾತಿ ಆಗಿರ್ತಕ್ಕಂಥದ್ದು, ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದ ಜನರಿಗೆ, ಮಕ್ಕಳಿಗೆ, ಹಸಿದಂಥ ಮಕ್ಕಳಿಗೆ ಜಾತಿ ಭೇದ ರಾಗ ದ್ವೇಷ ಏನು ಇಲ್ದಲೇನೆ ಎಲ್ಲರನ್ನೂ ಕೂಡ ಒಂದು ಕಡೆ ವೇದಿಕೆಯಲ್ಲಿ ಕರ್ಕೊಂಬಂದು ಅವರಿಗೆ ಶಿಕ್ಷಣವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರಲ್ಲ. ಆ ಕಾರ್ಯಕ್ರಮದಿಂದಾಗಿ ಇವತ್ತು ದೇಶ ಅಭಿವೃದ್ಧಿಯನ್ನ ನೋಡೋದಕ್ಕೆ ಸಾಧ್ಯ ಆಗಿದೆ. ಇದೇ ರೀತಿಯಾಗಿ ಶ್ರೀಮಠಗಳು ಮಾಡಿರ್ತಕ್ಕಂಥ ಕೆಲಸಗಳಿಂದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂತ ಒತ್ತು, ಗ್ರಾಮೀಣ ಪ್ರದೇಶದ ಜನರಿಗೆ ಕೊಟ್ಟಂತ ಪ್ರೋತ್ಸಾಹದಿಂದಾಗಿ ಇವತ್ತು ಭಾರತ ಇವತ್ತು ಪ್ರಪಂಚದ ಮಟ್ಟದಲ್ಲಿ ಒಂದು ಮುಂದುವರಿದಂಥ ರಾಷ್ಟ್ರ ಆಗೋದಕ್ಕೆ ಎಲ್ಲ ಸಾಧ್ಯತೆಗಳನ್ನು ಕೂಡ ಇವತ್ತು ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಅಪೂರ್ವವಾಗಿರ್ತಕ್ಕಂಥ ಕೊಡುಗೆ ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಸಹಾಯ ಮಾಡಿದಂಥ ಶ್ರೀಮಠಗಳು ಅಂತಕ್ಕಂಥ ಮಾತನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಸ್ವಾಮೀಜಿಯವರ ಇವತ್ತು ಶಿಕ್ಷಣಕ್ಕೆ ಕೊಟ್ಟಿರ್ತಕ್ಕಂಥ ಒತ್ತನ್ನು, ಅದರಿಂದ ಏನಾಗಿದೆ ದೇಶದಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆಗೆ ಹೊಸ ದೇಶವನ್ನ ಇವತ್ತು ಹೊಂದಿಸುವಂತಹ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಆ ಕೆಲಸದಲ್ಲಿ ಸರ್ಕಾರಗಳು, ಯಾವುದೇ ಸರ್ಕಾರಗಳಾದರೂ ಕೂಡ ಸಿದ್ಧಗಂಗಾ ಕ್ಷೇತ್ರದ ಸ್ವಾಮೀಜಿಗಳು ಮಾಡಿರ್ತಕ್ಕಂಥ ಕಾರ್ಯದಲ್ಲಿ ಇವತ್ತು ಪ್ರೋತ್ಸಾಹವಾಗಿ ಎಲ್ಲ ಸರ್ಕಾರಗಳು ಕೂಡ ನಿಂತಿದ್ದಾವೆ. ಇವತ್ತು ಕೂಡ ಈ ಸರ್ಕಾರನೂ ಕೂಡ ಇರ್ತದೆ, ನಿಮ್ಮ ಜೊತೆಯಲ್ಲಿ ಇರ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಇನ್ನು ಹೆಚ್ಚು ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಹುಶಃ ನಾವು ಈ ಶ್ರೀಮಠ ಇವತ್ತು ಸುಮಾರು 9,000ಕ್ಕೂ ಹೆಚ್ಚು ಮಕ್ಕಳು ಒಂದೇ ವೇದಿಕೆ ಅಡಿನಲ್ಲಿ ಒಂದೇ ರೀತಿಯಾದಂಥ ಶಿಕ್ಷಣವನ್ನ ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ, ಇದಕ್ಕೆ ಸಂಪನ್ಮೂಲದ ಕೊರತೆಯನ್ನೇ ಆಗ್ತದೆ. ಬಹುಶಃ ಮಠಕ್ಕೆ ಇವತ್ತು ಭಕ್ತರಾಗಿರ್ತಕ್ಕಂಥವ್ರು ಅವ್ರು ಕೊಡ್ತಕ್ಕಂಥ ಸಹಾಯದ ಧನವೇ ಬಹಳ ಮುಖ್ಯ ಆಗ್ತದೆ. ಬಹುಶಃ ಇದು ಇಂದಿನ ಪ್ರಸ್ತುತ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ರೀತಿಯಲ್ಲಿ ಮುಂದೆಯನ್ನ ನಡಿಬೇಕಾಗ್ತದೆ. ಇನ್ನು ಶ್ರೀಮಠ ತನ್ನ ವ್ಯಾಪ್ತಿಯನ್ನು ಹೆಚ್ಚು ಮಾಡುವಂತಹ ಅವಶ್ಯಕತೆಯನ್ನು ಕೂಡ ಇದೆ ಅಂತಕ್ಕಂಥ ಹೇಳೋದಕ್ಕಿಂತ ಜೊತೆಗೆ, ಇವತ್ತು ಸಿದ್ಧಗಂಗಾ ಕ್ಷೇತ್ರಗಳ ಒಂದೇ ಒಂದು ಗುರಿ ಅಂತ ಹೇಳಿದೆ, ಪ್ರಾಥಮಿಕ ಶಿಕ್ಷಣಕ್ಕೆ ಕೊಟ್ಟಂತ ಒತ್ತು, ಮಾಧ್ಯಮ ಶಿಕ್ಷಣಕ್ಕೆ ಕೊಟ್ಟಂತ ಒತ್ತು, ಗ್ರಾಮೀಣ ಪ್ರದೇಶದ ಜನರಿಗನ್ನ ಗುರಿಯಾಗಿಟ್ಟಂತ ಗುರಿ, ಅದು ಬಹಳ ಮುಖ್ಯ. ಅದನ್ನು ಅಭಿನಂದಿಸ್ತಕ್ಕಂಥ ಕೆಲಸ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಮತ್ತು ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳುವಂಥ ಸಂದರ್ಭದಲ್ಲಿ 125ನೇ ವರ್ಷದ ಜನ್ಮ ದಿನೋತ್ಸವವನ್ನು ಆಚರಿಸೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ, ನಾವು ನಿಮ್ಮ ಜೊತೆಲಿ ಇದ್ದೇವೆ ಅಂತಕ್ಕಂಥ ಮಾತಕ್ಕೆ ನಾನು ಕೂಡ ಬೆಂಬಲಿಸಿ ಇವತ್ತು ನಡೆದಾಡುವ ದೇವರು ಇವತ್ತು ಸಿದ್ಧಗಂಗಾ ಶ್ರೀಗಳು. ಬಹುಶಃ ಅವರ ಕಾರ್ಯಕ್ರಮದಿಂದಾಗಿ, ಅವರ ಬದ್ಧತೆಯಿಂದಾಗಿ ಇವತ್ತು ದೇವರು ಅಂತೇಳಿ ಪ್ರಖ್ಯಾತಿ ಆಗಿರ್ತಕ್ಕಂಥ ಸಿದ್ಧಗಂಗಾ ಸ್ವಾಮಿಗಳಿಗೆ ನಿಮ್ಮ ಸೇವೆ ನಾಡಿಗೆ ಬೇಕು, ನಮಗೆ ಬೇಕು, ಸಮಾಜಕ್ಕೆ ಬೇಕು. ನೀವು ಯಾವತ್ತೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತೀರಿ ಅಂತಕ್ಕಂಥ ನಂಬಿಕೆ ನಮ್ಮೆಲ್ಲರಲ್ಲೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ನಿಮಗೆ ಇನ್ನೂ ಕೂಡ ದಯಾಮಯನಾದ ಪರಮಾತ್ಮ ಎಲ್ಲ ರೀತಿಯಾದಂಥ ಆರೋಗ್ಯ, ಐಶ್ವರ್ಯ ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ ಅಂತ ಹೇಳಿ ನಾನು ಪರಮಾತ್ಮನಲ್ಲಿ ಬೇಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಕರ್ನಾಟಕ ಸರ್ಕಾರದ ಪರವಾಗಿ ಪರಮ ಪೂಜ್ಯರಿಗೆ ಭಕ್ತಿ ಸಮರ್ಪಣೆ ಮಾಡಿದ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಟಿ ಬಿ ಜಯಚಂದ್ರ ಸಾಹೇಬ್ರವರಿಗೆ ವಂದನೆಗಳು. ಈಗ ಟಿ ಬಿ ಜಯಚಂದ್ರ ಸಾಹೇಬರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ. ಜಗದೀಶ್ ಶೆಟ್ಟಿ ಜಗದೀಶ್ ಶೆಟ್ಟಿ ಅನಿತ್ಯಾನಿ ಶರೀರಾಣಿ ವಿಭೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಪರಮಪೂಜ್ಯರ ಈ ತಪಸ್ಸಿನ ಫಲವಾಗಿ ಅನೇಕ ಬಡಮಕ್ಕಳು ತಮ್ಮ ಜೀವನದಲ್ಲಿ ಬೆಳಕನ್ನು ಕಾಣಲು ಸಾಧ್ಯವಾಗಿದೆ. ಇಂತಹ ಒಂದು ಪುಣ್ಯ ಕಾರ್ಯಗಳಲ್ಲಿ ಅನೇಕ ದಾನಿಗಳು ಶ್ರೀಮಠಕ್ಕೆ ಸಹಾಯ ಮಾಡಿದ್ದಾರೆ. ಅಂತಹ ಭಕ್ತ ಮಂಡಳಿಯಲ್ಲಿ ಅಪ್ರತಿಮರಾಗಿ ಮೆರೆದಂಥವರು ದಿವಂಗತ ಆರ್ ನಾರಾಯಣ ಸ್ವಾಮಿ ರೆಡ್ಡಿಯವರು. ಬಹುಶಃ ಶ್ರೀಮಠಕ್ಕೆ 2007ರಿಂದ ಪ್ರಾರಂಭಿಸಿ ಇಲ್ಲಿಯವರೆಗೆ ಸುಮಾರು 2 ಕೋಟಿ ರೂಪಾಯಿಗಳಿಗೂ ಕೂಡ ಅಧಿಕ ದೇಣಿಗೆಯನ್ನು ಶ್ರೀಮಠಕ್ಕೆ ನೀಡಿ ಕೃತಾರ್ಥರಾಗಿದ್ದಾರೆ. ಶ್ರೀಮಠ ಪರಮ ಪೂಜ್ಯರನ್ನು ಕಂಡಾಕ್ಷಣ ದೇವರನ್ನು ಕಂಡೆ ಅಂತಕ್ಕಂಥ ಭಕ್ತಿಪೂರ್ವಕ ನಮನ ನುಡಿಗಳನ್ನು ಹೇಳ್ತಕ್ಕಂಥ ಮಾತು ದಿವಂಗತ ಆರ್ ನಾರಾಯಣ ಸ್ವಾಮಿ ರೆಡ್ಡಿ ಅವರು ಇಂದು ಶ್ರೀಮಠಕ್ಕೆ ನೂತನ ದಾಸೋಹ ಭವನವನ್ನು ಕಟ್ಟಡವನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಆ ನೂತನ ದಾಸೋಹ ಭವನದ ಉದ್ಘಾಟನೆಯನ್ನು ಮಾಡಬೇಕು ಅಂತ ದಾಸೋಹ ಭವನಕ್ಕೆ ರೋಟರಿ ತುಮಕೂರು ಪೂರ್ವ ಮತ್ತು ರೋಟರಿ ಕ್ಲಬ್ ಆಫ್ ನಶುವ USA ಇವರು ಕೂಡ ದಾಸೋಹ ಭವನಕ್ಕೆ 35 ಲಕ್ಷ ರೂಗಳ ಆಧುನಿಕ ಅಡುಗೆ ಉಪಕರಣಗಳನ್ನು ಮತ್ತು ಡೈನಿಂಗ್ ಟೇಬಲ್ಗಳನ್ನು ಕೊಡುಗೆ ನೀಡಿರ್ತಾರೆ. ಇಂತಹ ನೂತನ ದಾಸೋಹ ಭವನವನ್ನು ಉದ್ಘಾಟನೆ ಮಾಡಬೇಕಂತ ಹೇಳಿ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಶ್ರೀಮಠದ ಭಕ್ತರು ಆದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು 2 ಮಾತುಗಳನ್ನಾಡಬೇಕಂತ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ. ಪೂಜ್ಯರಾದಂಥ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 106ನೇ ಜನ್ಮದಿನೋತ್ಸವ ಮತ್ತು ಗುರುವಂದನಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರಿಗೆ ನಮಸ್ಕರಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸುತ್ತೂರು ಸಂಸ್ಥಾನದ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಕಿರಿಯ ಮಹಾಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾನೂನು ಸಚಿವರಾದಂಥ ಮಾನ್ಯ ಜಯಚಂದ್ರ ಅವರೇ, ಇನ್ನೊಬ್ಬ ಸಚಿವರಾದಂಥ ಮಾನ್ಯ ಮಹದೇವ್ ಪ್ರಸಾದ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ಹೋರಾಟಗಾರರು, ನಮ್ಮೆಲ್ಲರ ನಾಯಕರಂಥ ಮಾನ್ಯ BS ಯಡಿಯೂರಪ್ಪನವರೇ, ಈ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ವಹಿಸಿಕೊಂಡಂಥ ಮಾಜಿ ಸಚಿವರು, ನನ್ನ ಆತ್ಮೀಯರಾದಂಥ ಮಾನ್ಯ ವಿ ಸೋಮಣ್ಣವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರಾದಂಥ Y ನಾರಾಯಣ ಸ್ವಾಮಿ ಅವರೇ, ಶಾಸಕರಾದಂಥ ರಫೀಕ್ ಅಹಮದ್ ಅವರೇ, ಶಿವಸ್ವಾಮಿ ಅವರೇ, ಕುಲಪತಿಗಳಾದಂಥ ಡಾಕ್ಟರ್ ತಿಮ್ಮೇಗೌಡರೇ, ನಾರಾಯಣಸ್ವಾಮಿ ರೆಡ್ಡಿಯವರ ಕುಟುಂಬದವರೇ, ಲೋಕಸಭಾ ಸದಸ್ಯರಂಥ ಬಸವರಾಜ್ ಅವರೇ, ಚೆನ್ನಿಗಪ್ಪನವರೇ, ಲಕ್ಷ್ಮೀನಾರಾಯಣ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಂಥ ಇನ್ನಿತರ ಎಲ್ಲ ಹಿರಿಯ ಗಣ್ಯ ಅತಿಥಿ ಬಂಧುಗಳೇ, ಇಲ್ಲಿ ಉಪಸ್ಥಿತರಿರುವಂಥ ಈ ಭಾಗದ ಯಾವತ್ತೂ ಆತ್ಮೀಯ ಭಕ್ತಾದಿ ಬಂಧುಗಳೇ, ಸಹೋದರಿಯರೇ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಈ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ನೆರವೇರಿಸಿ ಘನತೆವೆತ್ತ ರಾಜ್ಯಪಾಲರಂಥ ಮಾನ್ಯ ಹಂಸರಾಜ್ ಭಾರದ್ವಾಜ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮತ್ತೊಂದು ಕಾರ್ಯಕ್ರಮಕ್ಕೆ ತೆರಳಿದಂಥ ಭಾರದ್ವಾಜ್ ಅವರ ಒಂದು ನುಡಿಗಳನ್ನು ತಾವೆಲ್ಲ ಕೇಳಿದ್ರಿ. ಮತ್ತು ಈ ರೀತಿ ಒಂದು ಭಾರದ್ವಾಜ್ ಅವರು ಶ್ರೀಮಠದ ಬಗ್ಗೆ, ಸುತ್ತೂರು ಮಠದ ಬಗ್ಗೆ ಮತ್ತು ಕರ್ನಾಟಕ ರಾಜ್ಯದ
ಧಾರ್ಮಿಕ ಕೇಂದ್ರದ ಬಗ್ಗೆ ಭಾಳಷ್ಟು ಆಸಕ್ತಿಯನ್ನು ಮತ್ತು ಗೌರವವನ್ನು ಇಟ್ಕೊಂಡಂಥ ವ್ಯಕ್ತಿ ಭಾರದ್ವಾಜ್ ಅವರು. ಹೀಗಾಗಿ ಹಲವಾರು ವಿಚಾರಗಳನ್ನು ಧಾರ್ಮಿಕತೆ ಬಗ್ಗೆ ಅವರೇನಿಲ್ಲಿ ವಿಚಾರಗಳನ್ನು ಹೇಳಿದ್ದಾರೆ ಅದು ಎಲ್ಲರಿಗೂ ಒಂದು ಸಮಾಜಕ್ಕೆ ಮಾರ್ಗದರ್ಶನ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ಮತ್ತು ಇವತ್ತು ಪೂಜ್ಯರಾದಂಥ ಶಿವಕುಮಾರ ಮಹಾಸ್ವಾಮೀಜಿಯವರ 106ನೇ ಜನ್ಮ ದಿನೋತ್ಸವದ ಕಾರ್ಯಕ್ರಮ. ಇವತ್ತು 100 ಶತಮಾನೋತ್ಸವ 100 ವಸಂತಗಳನ್ನು ದಾಟುವುದೇ ಭಾಳ ಅಪರೂಪ. ಇವತ್ತು ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು 106 ವಸಂತಗಳನ್ನು ಇವತ್ತು ದಾಟ್ತಾ ಇರ್ತಾರೆ ಮತ್ತು ನಮ್ಮ ಮಧ್ಯದಲ್ಲಿ ಭಾಳ ಒಂದು ಆರೋಗ್ಯವಂತರಾಗಿ ನಮ್ಮೆಲ್ಲರಿಗೂ ಇವತ್ತಿಗೂ ಮಾರ್ಗದರ್ಶನ ಕೊಡುವಂಥ ಒಂದು ವ್ಯಕ್ತಿತ್ವ ನಡೆದಾಡೋ ದೇವರು ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ. ಅಂಥ ಹಿರಿಯರ ಒಂದು ಮಾರ್ಗದರ್ಶನ ಮತ್ತು ಧಾರ್ಮಿಕ ಜಾಗೃತಿ ಅದೆಲ್ಲವನ್ನೂ ಪಡೆದುಕೊಳ್ಳುವಂಥದ್ದು ಇವತ್ತು ನಮ್ಮೆಲ್ಲರ ಒಂದು ಸೌಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಸೌಭಾಗ್ಯ ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸೌಭಾಗ್ಯ ಪೂಜ್ಯರ ಒಂದು ಸನ್ನಿಧಿಯಲ್ಲಿ ಅವರ ಒಂದು ನೇತೃತ್ವದಲ್ಲಿ ಇವತ್ತೊಂದು ಸಮಾಜದಲ್ಲಿ ಪರಿವರ್ತನೆ ಆಗುವಂಥ ಕೆಲಸ ಇವತ್ತು ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಕೇವಲ ಧಾರ್ಮಿಕ ಚಿಂತನೆ ಮಾಡುವುದಷ್ಟೇ ಅಲ್ಲ, ಇವತ್ತು ಅನ್ನದಾಸೋಹದ ಜೊತೆಗೆ ಇವತ್ತು ಜ್ಞಾನ ದಾಸೋಹವನ್ನು ಕೊಡುವಂಥ ಕೆಲಸವನ್ನು ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಈ ಇಳಿ ವಯಸ್ಸಿನಲ್ಲಿ ಸಹಿತ ಆ ಒಂದು ಮಕ್ಕಳ ಬಗ್ಗೆ ಇರುವಂಥ ಕಾಳಜಿ, ಅದರಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರು ಇವತ್ತು ಉತ್ತಮವಾದಂಥ ಶಿಕ್ಷಣವನ್ನು ಪಡ್ಕೋಬೇಕು, ಸಮಾಜದ ಆದರ್ಶ ವ್ಯಕ್ತಿಗಳಾಗಿ ಬೆಳಿಬೇಕು, ಮುಂದೆ ಉತ್ತಮ ನಾಗರಿಕರಾಗಿ ಬೆಳಿಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಅದರಲ್ಲಿ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಬಂದಂಥ ವಿದ್ಯಾರ್ಥಿಗಳು, ಅದು ಯಾವುದೇ ಒಂದು ಜಾತಿ ಇರಲಿ ಧರ್ಮ ಇರಲಿ, ಎಲ್ಲ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾಗಿ ಶಿಕ್ಷಣ, ಉಚಿತವಾಗಿ ದಾಸೋಹ ಕೊಡುವಂಥ ಒಂದು ಕೆಲಸ ಇದೆ. ಬಹುಶಃ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಒಂದು ಮಹತ್ವದ ಕೆಲಸ. ಆ ಕೆಲಸವನ್ನು ಸಮಾಜಕ್ಕೆ ಇವತ್ತು ಕೊಡುಗೆಯನ್ನು ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ. 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಉಚಿತ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅಂದರೆ ಅದೊಂದು ದೊಡ್ಡದಾದಂಥ ಒಂದು ಹೆಮ್ಮೆಯಾದಂಥ ಕೆಲಸ. ಬಹುಶಃ ಇಲ್ಲಿ ಈ ಒಂದು ದಾಸೋಹದ ಒಂದು ಕೇಂದ್ರದಲ್ಲಿ ಈ ರೀತಿಯ ಒಂದು ಶಿಕ್ಷಣ ಪಡೆದಂಥ ವ್ಯಕ್ತಿಗಳಲ್ಲಿ ನಮ್ಮ ಕುಲಪತಿಗಳಂಥ ತಿಮ್ಮೇಗೌಡರು ಇಲ್ಲೇ ಇದ್ದಾರೆ, ನಮ್ಮ ಮುಂದೆ ಇದ್ದಾರೆ. ಅದೇ ರೀತಿ ನಮ್ಮ ರಾಷ್ಟ್ರ ಕವಿಗಳಾದಂಥ ಇತ್ತೀಚೆಗೆ ನಿಧನರಾದಂಥ GS ಶಿವರುದ್ರಪ್ಪನವರು ಸಹಿತ ಈ ಒಂದು ಶ್ರೀಮಠದಲ್ಲಿ ಆ ಒಂದು ದಾಸೋಹದಲ್ಲಿ ಆ ಒಂದು ಶಿಕ್ಷಣವನ್ನು ಪಡೆದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಹಲವಾರು ಅಧಿಕಾರಿಗಳಿರ್ಬೋದು, ಸಮಾಜದ ಪ್ರಮುಖ ವ್ಯಕ್ತಿಗಳಿರ್ಬೋದು, ಈ ರೀತಿ ಹಲವಾರು ಗಣ್ಯ ವ್ಯಕ್ತಿಗಳು ಆ ಒಂದು ಬಡತನ ಹಿನ್ನೆಲೆ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಶಿಕ್ಷಣವನ್ನು ಪಡ್ಕೊಂಡು ಇವತ್ತು ಸಮಾಜದ ದೊಡ್ಡ ವ್ಯಕ್ತಿಗಳಾಗಿ ಪರಿವರ್ತನೆ ಆಗಿದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಆ ಒಂದು ಕಾಣಿಕೆಯನ್ನು ಶ್ರೀಮಠ ಕೊಟ್ಟಿದೆ, ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಕೊಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಈ ರೀತಿ ಒಂದು ಸಮಾಜಮುಖಿಯಾದಂಥ ಕೆಲಸ ಮತ್ತು ಅದು ಇನ್ನೂ ಹೆಚ್ಚು ಸಮಾಜಮುಖಿ ಕೆಲಸ ಮಾಡುವಂಥ ಒಂದು ಉತ್ಸಾಹ ಏನಿದೆ, ಆ ಉತ್ಸಾಹವನ್ನು ಇವತ್ತು ನಮ್ಮೆಲ್ಲ ಯುವಕರಿಗೆ, ನಮ್ಮ ಸಮಾಜದಲ್ಲಿ ಏನೆಲ್ಲ ವ್ಯಕ್ತಿಗಳಿಗೆ ಅದೊಂದು ಆದರ್ಶಪ್ರಾಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಮತ್ತು ಈ ರೀತಿಯಾದಂಥ ಒಂದು ಸಮಾಜಮುಖಿ ಕೆಲಸ ಮಾಡುವಂಥ ಶ್ರೀಮಠಕ್ಕೆ ಸಮಾಜ ಹೆಚ್ಚಿನ ರೀತಿಯಾದಂಥ ಒಂದು ನೆರವು, ಸಮಾಜದ ಒಂದು ಸಹಕಾರ ಇರಬೇಕು ಅನ್ನುವಂಥದ್ದು ಮತ್ತು ಸರ್ಕಾರಗಳು ಸಹಿತ ಇಂಥ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ರೀತಿಯಾದಂಥ ಒಂದು ಸಹಕಾರ ಕೊಡಬೇಕು ಅನ್ನುವಂಥ ನನ್ನ ಕಳಕಳಿಯ ವಿನಂತಿ ಇದೆ. ಮತ್ತು ಮಾನ್ಯ ಯಡಿಯೂರಪ್ಪನವರು ಹಿಂದೆ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಬಹುಶಃ ಸಿದ್ಧಗಂಗಾ ಮಠದ ಈ ಒಂದು ಕೆಲಸ ಕಾರ್ಯಗಳಿಗೆ ಸಹಕಾರ ಆಗುವ ರೀತಿಯಲ್ಲಿ 10 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದು ನಮಗೆಲ್ಲ ನೆನಪಿದೆ. ಹೀಗಾಗಿ ಆ ರೀತಿ ಒಂದು ಅಳಿಲು ಸೇವೆಯನ್ನು ನಾವು ಮಾಡಿದಾಗ ಆ ಒಂದು ಸಮಾಜದ ಕೆಲಸಕ್ಕೆ, ಯಾಕಂದರೆ ಸರ್ಕಾರ ಮಾಡುವಂಥ ಕೆಲಸವನ್ನು ಪೂಜ್ಯ ಶ್ರೀಗಳವರು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಾವು ನೋಡ್ತೇವೆ. ಇವತ್ತು ಲಕ್ಷಾಂತರ ಯುವಕರು ಇವತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಕಲಿತಾರೆ. ಅವ್ರಿಗೆ ಎಷ್ಟೋ ಕಡೆ ನಾವು ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ಆಗಿರ್ಕಿಲ್ಲ, ಅವ್ರಿಗೆ ದಾಸೋಹವನ್ನು ಕೊಡಲಿಕ್ಕೆ ಆಗಿರ್ಕಿಲ್ಲ. ಆದರೆ 16,000 ವಿದ್ಯಾರ್ಥಿಗಳಿಗೆ ಆ ಒಂದು ದಾಸೋಹ ಕೊಡುವಂಥದ್ದು, ಉಚಿತ ಶಿಕ್ಷಣ ಕೊಡುವಂಥ ಕೆಲಸ ಏನಿದೆ ಅದಕ್ಕೆ ಸರ್ಕಾರಗಳು ಸಹಿತ ಕೈ ಜೋಡಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಇದು ನಿರಂತರವಾಗಿ ನಡೆಯಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ
ಮತ್ತು ಇವತ್ತೇನು ಕಲುಷಿತವಾದಂಥ ಒಂದು ವಾತಾವರಣ ಇವತ್ತು ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ನಮ್ಮ ಪಾರ್ಲಿಮೆಂಟ್ಗಳು, ನಮ್ಮ ಅಸೆಂಬ್ಲಿಗಳು ಯಾವ ರೀತಿ ನಡೀತಾ ಇದ್ದಾವೆ ಅಂತ ನೋಡಿದರೆ ನಮಗೆಲ್ಲರಿಗೆ ಹೇಸಿಗೆ ಬರುವಂಥದ್ದು ಇವತ್ತು ನಡೀತಾ ಇದೆ, ಹೇಸಿಗೆ ಬರುವಂಥದ್ದು. ಹೀಗಾಗಿ ಆ ಒಂದು ಅಲ್ಲಂ ಪ್ರಭು ಅವರು 12ನೇ ಶತಮಾನದಲ್ಲಿ, ಬಸವಣ್ಣವರು ಮತ್ತು ಅಲ್ಲಂ ಪ್ರಭು ಅವರು 12ನೇ ಶತಮಾನದಲ್ಲಿ ಅವತ್ತೇ ಒಂದು ಪಾರ್ಲಿಮೆಂಟನ್ನು ರಚನೆ ಮಾಡಿದರು. ಅನುಭವ ಮಂಟಪ 12ನೇ ಶತಮಾನದಲ್ಲಿ. ಆ ಅನುಭವ ಮಂಟಪ ಹೇಗಿತ್ತು, ಹೇಗೆ ನಡೀತಾ ಇತ್ತು, ಅಲ್ಲಿ ಯಾವ ರೀತಿ ಶರಣರು ತಯಾರಾದರು, ಯಾವ ರೀತಿ ಅವರ ಮುಖಾಂತರ ಸಮಾಜಕ್ಕೆ ಮಾರ್ಗದರ್ಶನ ಆಗುವಂಥ ವಚನಗಳು ಬಂದವು, ಆ ಎಲ್ಲ ಮಾರ್ಗದರ್ಶನ ಬಹುಶಃ 12ನೇ ಶತಮಾನದಿಂದ ಆ ಸಮಾನತೆಯ ಬೀಜ ಮತ್ತು ಅಸ್ಪೃಶ್ಯತೆ ಹೋಗಬೇಕು, ಮಹಿಳೆ ಮತ್ತು ಪುರುಷ ಅನ್ನುವಂಥ ಒಂದು ಪ್ರತ್ಯೇಕತೆ ಹೋಗಬೇಕು, ಎಲ್ಲರೂ ಸಮಾನ ಅನ್ನುವಂಥ ಒಂದು ಕೂಗೇನಿತ್ತು, ಆ ಕೂಗಿಗೆ ಸ್ಪಂದನ ಆಗುವ ರೀತಿಯಲ್ಲಿ ಇವತ್ತು ಎಲ್ಲ ಧರ್ಮದ, ಎಲ್ಲ ಜಾತಿ, ಎಲ್ಲ ವರ್ಗದ ಜನರಿಗೆ ಇವತ್ತು ಸಮಾನವಾಗಿ ನೋಡುವಂಥ ಕೆಲಸ ಶ್ರೀಮಠದಲ್ಲಿ ಆಗ್ತಾ ಇದೆ. ಅದು 12ನೇ ಶತಮಾನದ ಆ ಶರಣರ ಒಂದು ಮಾರ್ಗದರ್ಶನವೇ ಅದಕ್ಕೆ ಕಾರಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೀಗಾಗಿ ಅವತ್ತಿನ 12ನೇ ಶತಮಾನದ ಅಲ್ಲಂ ಪ್ರಭು ಅವರ, ಬಸವಣ್ಣವರ ಅನುಭವ ಮಂಟಪ ಇವತ್ತಿನ ಪಾರ್ಲಿಮೆಂಟು, ಇವತ್ತಿನ ಅಸೆಂಬ್ಲಿಗಳು ಹೇಗೆ ಕಾರ್ಯ ಚಟುವಟಿಕೆ ನಡೀತಾ ಇದಾವೆ ಅನ್ನೋಂಥ ನಾವು ನೋಡಿದಾಗ ಬಹಳ ಕಲುಷಿತವಾದಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಆ ಕಲುಷಿತವಾದಂಥ ವಾತಾವರಣ ಕೇವಲ ಪಾರ್ಲಿಮೆಂಟು, ಕೇವಲ ಅಸೆಂಬ್ಲಿ ಅಷ್ಟೇ ಅಲ್ಲ, ಇವತ್ತು ನಮ್ಮ ಜನತೆಯಲ್ಲಿ ಇದೆ. ನಮ್ಮ ಯುವ ಜನಾಂಗ ಯಾವ ಕಡೆ, ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಆ ಒಂದು ಮನಸ್ಸು ಪರಿವರ್ತನೆ ಮಾಡಬೇಕಾಗಿದೆ. ಯುವ ಜನಾಂಗವನ್ನ ಸರಿದಾರಿಗೆ ತರಬೇಕಾಗಿದೆ. ಆ ಸರಿದಾರಿಗೆ ತರುವಂತ ಸಮಾಜವನ್ನ ಒಂದು ಬದಲಾವಣೆ ತರುವಂತ ಕೆಲಸ ಯಾರಿಂದಾದ್ರೂ ಆದ್ರೆ ಪೂಜ್ಯ ಶ್ರೀಗಳವರಿಂದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದರ ಜೊತೆಗೆ ಪೂಜ್ಯ ಸುತ್ತೂರು ಮಠದ ಪೂಜ್ಯ ಶ್ರೀಗಳವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಅವರ ಒಂದು ನೇತೃತ್ವದಲ್ಲಿ ಸುತ್ತೂರು ಮಠದಲ್ಲಿ ಕೇವಲ ಧಾರ್ಮಿಕ ಅಷ್ಟೇ ಅಲ್ಲ, ಶೈಕ್ಷಣಿಕವಾಗಿ ಮತ್ತು ಇನ್ನಿತರ ಒಂದು ತಾಂತ್ರಿಕ ಶಿಕ್ಷಣಗಳನ್ನು ಕೊಡುವ ಮುಖಾಂತರ ಅವರು ಸಹಿತ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣ ರಂಗದಲ್ಲಿ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋಬೇಕಾಗಿದೆ. ಈ ರೀತಿ ಮಠಾಧೀಶರು ಮತ್ತು ಸಂಸ್ಥೆಗಳ ಮುಖಾಂತರ ಇವತ್ತು ಸಮಾಜಕ್ಕೆ ಕೊಟ್ಟಂತ ಕೆಲಸ ಕಾರ್ಯಗಳನ್ನ ನಾವು ನೆನಪು ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತೀನಿ. ಈ ರೀತಿ ಕೆಲಸ ಮಾಡುವಂತ ಮಠಗಳಿಗೆ ಅನುದಾನ ಕೊಡುವಂತ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಆ ರೀತಿ ಇಂಥ ಕೆಲಸ ಕಾರ್ಯ ಮಾಡುವಂತ ಮಠಗಳಿಗೆ ಅನುದಾನ ಕೊಟ್ಟರೆ ಅದುಗಳನ್ನು ಟೀಕೆ ಮಾಡುವಂತವರು ಬಹಳ ಜನ ಇದ್ದಾರೆ. ಹೀಗಾಗಿ ಇವತ್ತು ಈ ರೀತಿಯ ಒಂದು ಉತ್ತಮವಾದಂಥ ಕೆಲಸ ಕಾರ್ಯಗಳಿಗೆ ಇವತ್ತು ಅನುದಾನ ಕೊಡುವಂಥದ್ದಾಗಲಿ, ಸಹಕಾರ ಕೊಡುವಂಥದ್ದಾಗಲಿ ಅದು ಸಮಾಜದಿಂದ ಆಗಬೇಕು, ಸರ್ಕಾರದಲ್ಲಿ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಇದರ ಜೊತೆಗೆ ಪೂಜ್ಯ ಶ್ರೀಗಳವರು ಈಗ ಸೋಮಣ್ಣವರು ಹೇಳಿದರು 107ನೇ ಜನ್ಮದಿನೋತ್ಸವವನ್ನು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಿರೋದು. ಅದಕ್ಕೆ ನಮ್ಮೆಲ್ಲರ ಒಂದು ಸಹಕಾರ ಇದೆ. ಆ ರೀತಿ ಆಗಬೇಕು. ಇಡೀ ಒಂದು ಕರ್ನಾಟಕ, ಇಡೀ ದೇಶ ಅದು ನೋಡುವಂಗೆ ಆಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ರೀತಿಯಾದಂಥ ಒಂದು ಮಾರ್ಗದರ್ಶನ ಶ್ರೀಗಳವರಿದ್ದಾರೆ. ಮತ್ತು ಇನ್ನೊಂದು ನಮ್ಮೆಲ್ಲರ ಒಂದು ಬಯಕೆ ಇದೆ, ಏನಂದ್ರೆ ಇವತ್ತು ಪೂಜ್ಯ ಶ್ರೀಗಳವರ ಒಂದು ಸಮಾಜ ಸೇವೆ ನೋಡಿಕೊಂಡು ಇವತ್ತು ಅವ್ರಿಗೆ ಯಾವುದೇ ಒಂದು ಪ್ರಶಸ್ತಿ ಮತ್ತೊಂದು ಏನೂ ಬೇಕಾಗಿಲ್ಲ. ಅವ್ರ ಸೇವೆಗೆ ಅವರ ಒಂದು ಸ್ವಂತ ತೇಜಸ್ಸು, ಅವರ ಒಂದು ವ್ಯಕ್ತಿತ್ವ ಅದು ಎಲ್ಲ ಪ್ರಶಸ್ತಿಗಳು ದೊಡ್ಡದು. ಆದರೆ ನಮ್ಮ ಭಕ್ತರ ಒಂದು ಬಯಕಿದೆ, ಅವರಿಗೆ ದೇಶದ ಅತ್ಯುತ್ತಮವಾದಂತಹ ಪ್ರಶಸ್ತಿ ಭಾರತ ರತ್ನ ಸಿಗಬೇಕನ್ನುವಂಥದ್ದು ನಮ್ಮೆಲ್ಲರ ಬಯಕಿದೆ. ಹೀಗಾಗಿ ಆ ಒಂದು ನಮ್ಮ ಅನಿಸಿಕೆಗೆ ಕೇಂದ್ರ ಸರ್ಕಾರ ಸಹಿತ ಸ್ಪಂದನ ಆಗಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಪೂಜ್ಯ ಶ್ರೀಗಳವರಿಗೆ ನಾನು ಮತ್ತೊಮ್ಮೆ ನಮಸ್ಕಾರನ ಹೇಳಿ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ್ರವರಿಗೆ ವಂದನೆಗಳು. ಈಗ ಪರಮ ಪೂಜ್ಯರಿಂದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ್ರವರಿಗೆ ಆಶೀರ್ವಾದ. ಸಾವಿರದ 1930ರಲ್ಲಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ದೀಕ್ಷೆಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಮಾತು ಕೇಳಿಬರ್ತಿತ್ತು, ಸಿದ್ಧಗಂಗಾ ಮಠದಲ್ಲಿ ಏನೂ ಇಲ್ಲ ಎಂದು. ಸಿದ್ಧಗಂಗಾ ಮಠದಲ್ಲಿ ಅಂದು ಏನೂ ಇರಲಿಲ್ಲ. ಒಂದು ಸೊಸೈಟಿಯನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಲಿಕ್ಕೂ ಕೂಡ ಹಣ ಇಲ್ಲದಂಥ ಒಂದು ಕಠಿಣವಾದಂಥ ಸಂದರ್ಭ. ಪರಮ ಪೂಜ್ಯರಿಗೆ ಇದ್ದದ್ದೇ ಒಂದು ಆಸ್ತಿ, ಅದು ಶ್ರೀ ಶ್ರೀ ಉದ್ದಾನ ಮಹಾಸ್ವಾಮೀಜಿಯವರ ಆಶೀರ್ವಾದ ಮಾತ್ರ ಅವತ್ತು ಅವರಿಗಿದ್ದದ್ದು. ಪರಮ ಪೂಜ್ಯವರು ಪ್ರತಿದಿನ ಹಳ್ಳಿಗಳನ್ನು ತಾವು ಯಾವುದೇ ವಾಹನವಲ್ಲದೆ, ಆಧುನಿಕ ಸೌಲಭ್ಯವನ್ನು ಇಲ್ಲದೆ ನಡೆದೇ ಹೋಗಿ ಮನೆಗಳಲ್ಲಿ ಭಿಕ್ಷೆಯನ್ನೇ ಬೇಡಿ ಸುಮಾರು 84 ವರ್ಷದ ನಂತರ ಇವತ್ತು ಸಿದ್ಧಗಂಗಾ ಮಠವನ್ನು ನೋಡಿದಂಥ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠವನ್ನು ನೋಡಿದಂಥವರು ಸಾರ್ವಜನಿಕರಿಗೆ ಕೇಳ್ತಾರೆ, ಸಿದ್ಧಗಂಗಾ ಮಠದಲ್ಲಿ ಏನೂ ಇಲ್ಲ ಅಂದಂಥ ಆ ಜನ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಏನಿಲ್ಲ ಎಂದು ಕೇಳ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಪರಮ ಪೂಜ್ಯರನ್ನ ಇಷ್ಟೊಂದು ಪ್ರಗತಿಗೆ ಕಾರಣ ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಶ್ರೀಮಠ ಇಷ್ಟೊಂದು ಬೆಳಿಲಿಕ್ಕೆ ಶಿವನ ಕೃಪೆ ಕಾರಣ,
ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಬಡ ರೈತ ಜನ ತಮ್ಮ ದುಡಿಮೆಯಿಂದ ಅರ್ಧ ಸೇರು, ಮುಕ್ಕಾಲು ಸೇರು ಈ ಥರವಾಗಿ ತಮ್ಮ ರಾಗಿಯನ್ನು ಧಾನ್ಯಗಳನ್ನು, ತರಕಾರಿಗಳನ್ನು ತಮ್ಮ ಬೆನ್ನ ಮೇಲೆ ಎತ್ತು ತಂದು ಶ್ರೀಮಠಕ್ಕೆ ಆಗಿರೋದ್ರಿಂದ ಈ ಶ್ರೀಮಠ ಇಷ್ಟರ ಮಟ್ಟಿಗೆ ಉದ್ಧಾರವಾಗಲಿಕ್ಕೆ ಸಾಧ್ಯವಾಯಿತು ಅಂತಕ್ಕಂಥ ಮಾತುಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಮನಸ್ಸಲ್ಲಿ ಮತ್ತು ಕಣ್ಣುಗಳಲ್ಲಿ ನೀರು ಇರೋದು ಸಾಮಾನ್ಯ.